Yeah, good morning, everybody. Good Good morning. morning, sir. ಯಾಕೆ 39 ಜನ ಮಾತ್ರ ಇದ್ದೀರಾ? Why 39 only? What about others? What about others? What about others? Joining, sir. ಸರಿ, ಈಗ ನಾನು ಒಂದೊಂದೇ ಐ ವಿಲ್ ಶೇರ್ ದ ಟೈಟಲ್ಸ್ ವಾಟ್ ಯು ಆರ್ ಗಿವನ್. ಸೊ ಅದರಲ್ಲಿ ಒಂದೊಂದಾಗಿ ನೀವೇನ್ ಮಾಡ್ತೀರಾ ಅಂತ ನನಗೆ ಹೇಳಿ, ಅದೇನು ಪ್ರಾಜೆಕ್ಟ್ ಏನ್ ಮಾಡ್ತೀರಾ ಅಂತ. ಸೊ ಲೇಟರ್ ಆನ್ ವಿಲ್ ಡಿಸೈಡ್ ವೆದರ್ ದಟ್ ಪ್ರಾಜೆಕ್ಟ್ ಇಸ್ ವರ್ತ್ ಆರ್ ನಾಟ್. ವಿಲ್ ಡೂ ಲೈಕ್ ದಟ್. ಕರೆಕ್ಟ್ ಅಲ್ವಾ? ಆರ್ ಯು ಗೆಟಿಂಗ್ ವಾಟ್ ಆರ್ ಟೆಲಿಂಗ್ ಯು? I will share the title sheet, whatever is there. Yesterday I have sent you. I will share the title sheet what you have chosen. We will check it out whether that particular titles is what to do, means what you are going to do with that titles. Just you tell some 2 to 3 lines what you are going to do as in a project. So we'll see that whether it's worth to do or not. And similar projects what you have given, like means. Lock system and then irrigation projects and home automation. So these are the same projects you have given. So you have to change. Any one of you has to change. So we'll listen first. How the team has been made this. Any changes is there in your ideas? First, we'll see that. Later on, we will do the things, or we'll decide whether to change the project or not. So I'm going here with that particular document sharing. Just 1 minute. Just 1 minute. I think document is visible to you. Listening. Yes, sir. Document is visible to you. Zoom in, sir. Zoom. Now. Okay pa? ಸ್ವಲ್ಪ ಜೂಮ್ ಮಾಡಿ ಸರ್. ಜಾಸ್ತಿ ಆಯ್ತಾ? ಸಾಕಲ್ಲ? ಸರ್ ಇನ್ನೊಂದ್ ಸ್ವಲ್ಪ ಮಾಡಿ ಸರ್. ಈಗ? ಹಾ. ಓಕೆ ಪಾ? ಹಲೋ. ಎಸ್ ಸರ್. ಸರಿ, ನಾವು ವಿಲ್ ಸ್ಟಾರ್ಟ್ ದ ಥಿಂಗ್ಸ್. ಮ್ಯೂಟ್ ಮಾಡಿ ಎಲ್ಲರೂ. ನಾನು ಯಾರು ಕರಿತೀನಿ ಅವ್ರು ಮಾತ್ರ ಮಾತಾಡ್ಬೇಕಾಗತ್ತೆ. ನಾವು ದ ಫಸ್ಟ್ ಪ್ರಾಜೆಕ್ಟ್ ಈಸ್ ತನುಜ್ ಅಂಡ್ ಅಂತಿಮ. The first project is Tanuj and Antima. So roll number 71 Tanuj and 19 71. So 18 and 5 Antima. They are given a title as weather forecast. So what actually you are going to do? Any one of you? Either Antima or Tanuj, you can speak now. Good morning, sir. Tanuj. Good morning, Tanuj. Helapa, what you are going to do? Rain sensor, the temperature and humidity sensor, gas sensor ಅದೆಲ್ಲ ಯೂಸ್ ಮಾಡಿ ಮತ್ತೆ ಇದು ಒಂದ್ ನಿಮಿಷ ಕೇಳಿಸ್ತಾ Arduino UNO ಮತ್ತೆ ಈಗ ಹೇಳಪ್ಪ. ಹಲೋ ಸರ್ ರೈನ್. ಹಲೋ ಕೇಳಿಸ್ತಾ ಇದೆ, ಹೇಳಪ್ಪ. ಸರ್ ನಾನು ರೈನ್ ಸೆನ್ಸರ್ ಮತ್ತೆ ಟೆಂಪರೇಚರ್ ಅಂಡ್ ಹ್ಯುಮಿಡಿಟಿ ಸೆನ್ಸರ್ ಮತ್ತೆ ಗ್ಯಾಸ್ ಸೆನ್ಸರ್ ಈ ಸೆನ್ಸರ್ಸ್ ಯೂಸ್ ಮಾಡ್ಬಿಟ್ಟು ವೆದರ್ ಫೋರ್ಕಾಸ್ಟ್ ಮಾಡತ್ತಾರ. ಇವಾಗ ನೀರ್ ಸ್ಪ್ರಿಂಕಲ್ ಎಲ್ಲ ಮಾಡಿದ್ರೆ ಅದು ರೈನ್ ಡಿಟೆಕ್ಟ್ ಮಾಡತ್ತಾರ.
ಆಮೇಲೆ ಟೆಂಪ್ರೇಚರ್ ಹ್ಯುಮಿಡಿಟಿ ಅದು ರೂಮ್ ಟೆಂಪ್ರೇಚರ್ ಹೆಂಗಿದೆ ಅಂತ ಡಿಟೆಕ್ಟ್ ಮಾಡುತ್ತೆ. ಈ ತರ ಡಿಟೆಕ್ಟ್ ಮಾಡ್ಬಿಟ್ಟು See, ಆರ್ಡಿನೋ what is the ಯುನೋ ಯೂಸ್ application ಮಾಡ್ಕೊಂಡು of this weather forecast? You tell me. Either you are predicting rain will come or not, and you will Yes, sir. predict that the what is the environment for temperature. next 24 hours. ರೂಮ್ ಟೆಂಪ್ರೇಚರ್ ರೈನ್ ಅದೆಲ್ಲ ಡಿಟೆಕ್ಟ್ ಮಾಡುತ್ತೆ ಸರ್. Illappa, what is the use? What is the application? ವಿತೌಟ್ ಯೂಸಿಂಗ್ ಹ್ಯೂಮನ್ ಇಂಟ್ರಾಕ್ಷನ್ ಡಿಟೆಕ್ಟ್ ಮಾಡೋದು ಸರ್. Allah, what is the use of that? Tanoj, where you are ಅದೇ using ಸರ್, that? ಇವಾಗ ರೈನ್ ಬರ್ತಾ ಇದ್ರೆ ಅದು ನೀರೆಲ್ಲ ಸ್ಪ್ರಿಂಕಲ್ ಮಾಡಿದ್ರೆ ಅದು ಫಾರ್ ಡಿಟೆಕ್ಟಿಂಗ್ ದ ಪ್ರೆಸೆಂಟ್ ಪರ್ಸನ್ ಇದೆ ಟೆಂಪ್ರೇಚರ್ ಅಂಡ್ ರೈನ್ ಲೈಕ್. ನೀನ್ ಹೇಳಿದ ಅರ್ಥ ಆಯ್ತು, ಡಿಟೆಕ್ಟಿಂಗ್ ನನ್ಗೆ ಅರ್ಥ ಆಯ್ತು. ವಾಟ್ ಇಸ್ ದ ಯೂಸ್ ಆಫ್ ದಟ್? ಯಾರಿಗೆ ಯೂಸ್ ಆಗುತ್ತೆ ಇದು? ಫಾರ್ಮರ್ಸ್ಗ ಯಾರಿಗೆ ಯೂಸ್ ಆಗುತ್ತೆ? ಕಾಮನ್ ಮ್ಯಾನ್ಗ ಯಾರಿಗೆ ಯೂಸ್ ಆಗುತ್ತೆ? ಏನಿದ್ರಿಂದ ಪ್ರಯೋಜನ? ಸರ್ ಇಂಗ್ಲಿಷ್ ಸರ್. ಹಲೋ ತನೋಜ್, ಸರ್ ಏನಿದ್ರಿಂದ ಪ್ರಯೋಜನ? ಅಂತಿಮ, ಡು ಯು ಹ್ಯಾವ್ ಎನಿ ಐಡಿಯಾ? Who will get a benefit from your project? ಒಂದ್ ನಿಮಿಷ, ಐ ವಿಲ್ ಗೆಟ್ ಬ್ಯಾಕ್ ಸರ್. ಸರಿ, ಬಟ್ ಅದು ನೀವು ಮತ್ತೆ ನಂಗೆ ಹೇಳ್ಬೇಕು ಕ್ಲಿಯರ್ ಆಗಿ, ಇಲ್ಲ ಚೇಂಜ್ ಮಾಡ್ಬೇಕು ಪ್ರಾಜೆಕ್ಟ್. ನೆಕ್ಸ್ಟ್ ಪ್ರಾಜೆಕ್ಟ್ ನಂಬರ್ 2, ಸಂತೋಷ್ ಎಂ, ತೇಜಸ್ವಿನಿ ಎನ್ಎಲ್. Your project is portable device for women security. ಯಾರು ಮಾತಾಡ್ತೀರಾ? ಯಾರು ಮಾತಾಡ್ತೀರಾ? ಹಲೋ ಸರ್, ನಾನೇ ಹೇಳ್ತೀನಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ Good ನಾನೇ morning. ಹೇಳ್ತೀನಿ ಸರ್. ತೇಜಸ್ವಿನಿ, ತೇಜಸ್ವಿನಿ, ಹಾ ಎಸ್ ಸರ್. ಹೇಳಮ್ಮ. ಇನ್ ಮಿಕ್ದವ್ರೆಲ್ಲ ಮ್ಯೂಟ್ ಮಾಡಿ. ಎಸ್ ಸರ್, ಕೇಳಿಸ್ತಿದೆ. ಮಿಕ್ದವ್ರು ಮ್ಯೂಟ್ ಮಾಡಿ. ಸಂತೋಷ್ ಸರ್. ಸಂತೋಷ್, ನೀನು ಮ್ಯೂಟ್ ಮಾಡು. ಒಬ್ಬರು ಮಾತಾಡ್ಬೇಕು ಯಾರಾದ್ರೂ. ತೇಜಸ್ವಿನಿ, ಸ್ಟಾರ್ಟ್. ಹಾ ಸರ್. ಹಾ, ಸರ್, ಇದು ಮೈನ್ಲಿ ವುಮೆನ್ ಸೆಕ್ಯೂರಿಟಿಗೆ ಇಂಪ್ಲಿಮೆಂಟ್ ಮಾಡ್ತಿರೋದು. ಹಲೋ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ನೀನ್ ಮಾತಾಡ್ತಾ ಇರೋ. ಹಲೋ ಹಲೋ ಸರ್, ಇದು ಫಸ್ಟ್ ಹಲೋ. ಹಾ, ಹಾ ಮಾತಾಡು. ಸರ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಇಲ್ಲವಲ್ಲ, ನನ್ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಲ್ಲ ಸರ್, ಇಲ್ಲ ಸರ್. ನನ್ ವಾಯ್ಸ್ ಏನ್ ಬ್ರೇಕ್ ಆಗ್ತಿಲ್ಲ. ತೇಜಸ್ವಿನಿ, ನೀ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಸಂತೋಷ್, ತೇಜಸ್ವಿನಿ ಮ್ಯೂಟ್ ಮಾಡು ನೀನು. ಸಂತೋಷ್, ಬೇಗ ಟೈಮ್ ವೇಸ್ಟ್ ಮಾಡಬೇಡಿ. ಸಂತೋಷ್. ಹಾ ಸರಿ, ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಿದೆ, ಹೇಳಮ್ಮ. ಹಲೋ ಸರ್. ಹೇಳು. ಹಲೋ ಸರ್. ಹಾ ಸರ್, ಇದು ವುಮೆನ್ ಸೆಕ್ಯೂರಿಟಿಗೋಸ್ಕರ ಇಂಪ್ಲಿಮೆಂಟ್ ಮಾಡಿರೋದು. ಹಾ ಹಾ ಸರ್, ಹಾ ಸರ್, ಫಸ್ಟ್ ಇದು ನಾನು ಹೇಳ್ತಿದ್ದೀನಿ. ಸರ್ ಹೇಳು. ಕೇಳಿಸ್ತಿದೆ ಸರ್ ವಾಯ್ಸ್. ಕೇಳಿಸ್ತಾ ಇದೆ. ನಾನು ಹೇಳ್ತಿದ್ದೀನಿ ಇದು. ಕೇಳಿಸ್ತಿದೆ ವಾಯ್ಸ್. ಕೇಳಿಸ್ತಾ ಇದೆಯೋ? ಹಲೋ ಸಂತೋಷ್, ನೀನ್ ಸುಮ್ನೆ ಇದ್ಬಿಡು. ಹಾ, ಹೇಳಮ್ಮ ನೀನು. ಹಾ ಸರ್, ಈಗ ವುಮೆನ್ಸ್ ಎಲ್ಲ IT ಫೀಲ್ಡ್ ಅಲ್ಲಿ ಇಲ್ಲ ಕಾಲ್ ಸೆಂಟರ್ ಎಲ್ಲ ವರ್ಕ್ ಮಾಡ್ತಾರಲ್ಲ ಸರ್. ಕರೆಕ್ಟ್. ಹಾ, ಲೇಟ್ ಅವ್ರದ್ದು ಡ್ಯೂಟಿ ಮುಗಿಸೋದೆಲ್ಲ ತುಂಬಾ ನೈಟ್ ಲೇಟ್ ಆಗುತ್ತೆ. ಹಾ ಸೊ ಅವ್ರ ಸೆಕ್ಯೂರಿಟಿಗೋಸ್ಕರ ಇಂಪ್ಲಿಮೆಂಟ್ ಮಾಡ್ತಿರೋದು. ಹಾ ಅವ್ರು ಯಾರಾದ್ರೂ ಅವ್ರನ್ನ ಅಟ್ಯಾಕ್ ಮಾಡಕ್ ಬಂದ್ರೆ ಫಸ್ಟ್ ಶಾಕ್ ಜನರೇಟ್ ಆಗಿ ಅದೊಂದು ಬಟನ್ ಇರುತ್ತೆ ಹ್ಮ್ ಆ ಡಿವೈಸ್ ಅಲ್ಲಿ. ಆ ಬಟನ್ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಶಾಕ್ ಹೊಡೆಯುತ್ತೆ. ಹ್ಮ್ ಆ ಅಟ್ಯಾಕ್ ಪರ್ಸನ್ಗೆ ಆ ಶಾಕ್ ಜನರೇಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸರ್, GSM ಯೂಸ್ ಮಾಡಿದ್ದೀವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅದು ಪರ್ಟಿಕ್ಯುಲರ್ ನಂಬರ್ ಯಾವುದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ ಆ ನಂಬರ್ಗೆ ವಿತ್ ಲೊಕೇಶನ್ ಮೆಸೇಜ್ ಹೋಗುತ್ತೆ ವುಮೆನ್ ಡೇಂಜರ್ ಇದ್ದಾರೆ ಅಂತ. ಯಾರ್ಯಾರಿಗೆ ಹೋಗುತ್ತೆ ಮೆಸೇಜ್? ನೆಕ್ಸ್ಟ್ ಅಲ್ಲಿ ಫಸ್ಟ್ ಡೇಟಾಬೇಸ್ ಅಲ್ಲಿ ಆಪ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕಾದ್ರೆ ನಂಬರ್ಸ್ ನ ಸ್ಟೋರ್ ಮಾಡಿರ್ಬೇಕು. ಆ ನಂಬರ್ಗೆ ಮೆಸೇಜ್ ಹೋಗುತ್ತೆ.
ಅಂದ್ರೆ ಏನ್ ಬಟನ್ ಎಲ್ಲಿರುತ್ತೆ ಬಟನ್ ಅದು ನೀವು ಪೆಂಡೆಂಟ್ ಆ ಮಾಡ್ತಾ ಡಿವೈಸ್ ಇದ್ದೀರಾ? ಸರ್ ಅಲ್ಲಮ್ಮ ಪೆಂಡೆಂಟ್ ಅಲ್ಲಿ ಮಾಡ್ತಾ ಹಾ ಇದ್ದೀರಾ? ಸರ್, ಚೈನ್ ಅದನ್ನ ಅಲ್ಲಿ ಎಲ್ ಮಾಡ್ತಾ ಇದ್ದೀರಾ? ಬೇಕಾದ್ರೂ ಆ ಡಿವೈಸ್ ಇಂಪ್ಲಿಮೆಂಟ್ ಮಾಡ್ಬೋದು, ಬಟ್ ನಾವು ಸ್ಲಿಪ್ಪರ್ ಮಾಡೆಲ್ ಯೂಸ್ ಮಾಡಿದ್ದೀವಿ. ಯಾವುದು? ಸ್ಲಿಪ್ಪರ್. ಸ್ಲಿಪ್ಪರಾ? ಹಾ ಅಂದ್ರೆ ಸ್ಲಿಪ್ಪರ್ ಅಲ್ಲಿ ಇರುತ್ತಾ ಬಟನ್ ಅದು? ಹಾ ಸರ್, ಈ ಡಿವೈಸ್ ಸ್ಲಿಪ್ಪರ್ ಫಿಕ್ಸ್ ಮಾಡಿರ್ತೀವಿ. ಮೇಲೆ ಒಂದು ಬಟನ್ ಮಾತ್ರ ಕಾಣಿಸುತ್ತೆ, ಒಳಗಡೆ ಎಲ್ಲ ಫಿಕ್ಸ್ ಮಾಡಿರ್ತೀವಿ ಇದನ್ನ. ಹೌದಾ? ಆ ಬಟನ್ ಓಕೆ. ಮಾತ್ರ ಪ್ರೆಸ್ ಮಾಡ್ಬೇಕು ಅವರು. ಹಾ, ಬಗ್ಗಿ ಹಾ ಬಟನ್ ಸರ್. ಪ್ರೆಸ್ ಮಾಡೋದು ಕಷ್ಟ ಅಲ್ವಾ? ಇಲ್ಲ ಸರ್, ಜಸ್ಟ್ ಇದರಲ್ಲಿ ಪ್ರೆಸ್ ಮಾಡ್ಬೋದು ಸರ್. ಅವ್ರೇನೋ ಆ ಥರ ಏನೋ ಇದು ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅವ್ರದ್ದು ಹಾ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತಗೊಂಡು ಆ ಹಾ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನ ನೀವು ಪಾಸ್ ಮಾಡ್ತಾ ಇರಾ ಎಲ್ಲಿಗೆ? ನಿಯರ್ ಹಾ ಬೈ ಸರ್. ಪೊಲೀಸ್ ಸ್ಟೇಷನ್, ಅವ್ರಿಗೆ ಪರಿಚಯ ಇರೋ ನಂಬರ್ಸ್ಗೆ ನಿಯರ್ ಹಾ ಬೈ ಸರ್, ಪೊಲೀಸ್ ಸ್ಟೇಷನ್ ನೀವೇ ಟ್ರ್ಯಾಕ್ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ಅವ್ರ ನಂಬರ್ ಫಸ್ಟ್ ಎಂಟರ್ ಮಾಡಿರ್ಬೇಕು ಆ ಏರಿಯಾ ಪೊಲೀಸ್ ಸ್ಟೇಷನ್ದು, ಅವ್ರ ಸೇಫ್ಟಿಗೋಸ್ಕರ. ಅವ್ರಿಗೇನಮ್ಮ ಗೊತ್ತು? ಈಗ ನಾನು ಪುಣೆಗೆ ಹೋಗ್ತೀನಿ, ಪುಣೆನಲ್ಲಿ ಹಾ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ನನಗೇನ್ ಗೊತ್ತು? ಫಾರ್ ಎಕ್ಸಾಂಪಲ್ ನೀನೇ ಇಲ್ಲ ಪುಣೆ. ಅಂದ್ರೆ ಸರ್, ಅವ್ರ ರಿಲೇಷನ್ ನಂಬರ್ ಎಂಟರ್ ಮಾಡಿರ್ತಾರಲ್ಲ. ಇಲ್ಲ, ಸಿ ನಿಯರ್ ಹಾ ಪೊಲೀಸ್ ಸ್ಟೇಷನ್ ಪೋರ್ಟಲ್ ಒಂದಿದೆ, ಎಲ್ಲೆಲ್ಲಿ ಹಾ ಪೊಲೀಸ್ ಸ್ಟೇಷನ್ಸ್ ಇದೆ ಅಂತ ವಿತ್ ಲಾಂಗಿಟ್ಯೂಡ್ ಲಾಟಿಟ್ಯೂಡ್ ಸಿಗುತ್ತೆ ನಿಮ್ಗೆ ಗೂಗಲ್ ಮಾಡಿದ್ರೆ. ಹಾ ಹಾ ಅದನ್ನ ತಗೊಂಡು ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಓಕೆ ಬಗ್ಗೆ ಸರ್. ಹೇಳ್ತಾ ಇದ್ದೀನಿ ನಾನು. ಹ್ಮ್ ಸೊ ಅವ್ರು ಕೊಟ್ಟಿರೋ ನಂಬರ್ಸ್ ಅವ್ರ ಫ್ರೆಂಡ್ಸ್ದು. ಸೊ SMS ಹಾ ಥ್ರೂ ಕಳಿಸಬಹುದು ವಿತ್ ಗೂಗಲ್ ಮ್ಯಾಪ್ ಅಡ್ರೆಸ್ ಕಳಿಸಿದ್ರೆ ಇಫ್ ದೇ ವಿಲ್ ಓಪನ್ ದಟ್ ಗೂಗಲ್ ಮ್ಯಾಪ್ ಲೊಕೇಶನ್ ಟ್ರ್ಯಾಕ್ ಮಾಡಬಹುದು. ಓಕೆ ಸರ್. ಓಕೆನಾ? ಹಾ ಬೇರೆ ಏನ್ ಮಾಡ್ತಿದ್ದೀರಾ? ಮತ್ತೆ ಆಟೋಮೆಟಿಕ್ ಕಾಲ್ ಹೋಗುತ್ತೆ ಸರ್ ಆ ನಂಬರ್ಸ್ಗೆ. ಆ ನಂಬರ್ಸ್ಗೆ? ಹಾ, ಅಕಸ್ಮಾತ್ ಮೆಸೇಜ್ ನೋಡಿಲ್ಲ ಅಂದ್ರೆ ಕಾಲ್ ಹೋಗುತ್ತಲ್ಲ ಸರ್ ಆಟೋಮೆಟಿಕ್. ಓಕೆ, ಮ್ಯಾನೇಜಬಲ್. ಹಾ ಒಂದ್ ಕೆಲಸ ಓಕೆ ಮಾಡಿ, ಸರ್. ನೀವು ನೆಕ್ಸ್ಟ್ ವೀಕ್ ನನಗೆ ವಾಟ್ ಈಸ್ ದಿಸ್ ನೆಕ್ಸ್ಟ್ ಟ್ಯೂಸ್ಡೇ ಯು ಹ್ಯಾವ್ ಟು ಹಾ ಗಿವ್ ಎ ಸಿನಾಪ್ಸಿಸ್ ಓಕೆ ಸರ್. ಫಾರ್ಮ್ಯಾಟ್. ನಾನು ಕೊನೆಯಲ್ಲಿ ಹೇಳ್ತೀನಿ ಏನಂತ ಫಾರ್ಮ್ಯಾಟ್. ಓಕೆ ಸೊ ಸರ್. ಎಲ್ಲಾರ್ಗು ಸೇರಿಸಿ ಹೇಳ್ತೀನಿ ಅದು. ಆ ಓಕೆ ಸರ್. ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಸಿನಾಪ್ಸಿಸ್ ಕೊಡ್ಬೇಕಾಗತ್ತೆ, ಸರಿನಾ? ಓಕೆ ಸರ್. ಓಕೆ ಸರ್. ರೈಟ್. ನೆಕ್ಸ್ಟ್ ಪ್ರಾಜೆಕ್ಟ್ ನಂಬರ್ 3. ಎಸ್ ಸರ್. ಸೂರ್ಯ, ನಯನ, ಇಬ್ಬರಲ್ಲಿ ಎಸ್ ಯಾರು ಸರ್. ಮಾತಾಡ್ತೀರಾ? ನಾನೇ ಮಾತಾಡ್ತೀನಿ ನಿಂದು ಸರ್. ರಿವರ್ಸ್ ಬರ್ತಾ ಇದೆ ವಾಯ್ಸ್. ವಾಯ್ಸ್ ರಿವರ್ಸ್ ಎಕೋ ಆಗ್ತಾ ಇದೆ. ಒನ್ ಸೆಕೆಂಡ್ ಸರ್. ಸರ್. ಹಾ, ಹಲೋ, ಹಾ ಇವಾಗ ಕೇಳಿಸ್ತಾ ಇದೆ. ಓಕೆ. ಓಕೆ ಸರ್, ನಮ್ದು ಬಂದು ಸ್ಮಾರ್ಟ್ ಬೋಟ್ ಅಂತ. ಹಾ ಬಾಟ್ ಹಾ ಅದು ಬಂದು ನಾವ್ ಏನೇನ್ ಇದ್ರಲ್ಲಿ ಇನ್ಕ್ಲೂಡ್ ಮಾಡ್ತಿದೀವಿ ಅಂದ್ರೆ ಡೈರೆಕ್ಟ್ ಫೈರ್ ಏನಾದ್ರು ಇನ್ ಕೇಸ್ ಏನಾದ್ರು ಮನೆಯಲ್ಲಿ ಫೈರ್ ಏನಾದ್ರು ಆದ್ರೆ ಡೈರೆಕ್ಟ್ ಆಗಿ ಫೈರ್ ಎಸ್ಟಿಂಗ್ವಿಶ್ ಮಾಡೋ ಹಾಗೆ ಅಲ್ಲಿ ನಿಯರ್ ಬೈ ಫೈರ್ ಯಾವ್ದು ಇರುತ್ತೆ ಅದಕ್ಕೆ ಮೆಸೇಜ್ ಹೋಗ್ಬೇಕು ಅವ್ರ ಕಾಲ್ ಹೋಗ್ಬೇಕು. ಅಂಡ್ ಸೆಕೆಂಡ್ ಬಂದು ಗ್ಯಾಸ್ ಸೆನ್ಸರ್ಸ್ ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಗ್ಯಾಸ್ ಸೆನ್ಸರ್ ಇಂದ 3 ಯೂಸಬಿಲಿಟಿ ಇದೆ. ಒಂದ್ ಬಂದು ಗ್ಯಾಸ್ ಇನ್ ಕೇಸ್ ಗ್ಯಾಸ್ ಲೀಕೇಜ್ ಆದ್ರೆ ನಾವು ಎಷ್ಟು ಲೈಕ್ ಈಗ 500 ಅಂತ ಏನಾದ್ರು ಕೊಟ್ಟಿದ್ರೆ ರೀಡಿಂಗ್ಸು, ಅಲ್ಲಿ ತನಕ ಗ್ಯಾಸ್ ಏನು ಸೆನ್ಸ್ ಮಾಡಲ್ಲ. ಅಲ್ಲಿಂದ ಎಕ್ಸ್ಟ್ರಾ ಏನಾದ್ರು ಗ್ಯಾಸ್ ಏನಾದ್ರು ಲೀಕ್ ಆದ್ರೆ ಅದು ಸೆನ್ಸ್ ಆಗುತ್ತೆ. ಸೊ ಅದೊಂದು ಡೈರೆಕ್ಟ್ ಫೋನಿಗೆ ಮೆಸೇಜ್ ಬರುತ್ತೆ ಲೈಕ್ ಹಿಂಗೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ. ಅಂಡ್ ಈ ಗ್ಯಾಸ್ ಸೆನ್ಸರ್ಸ್ ಇಂದ ಲೈಕ್ ಏನೊಂದು ಸ್ಮೋಕ್ ಡಿಟೆಕ್ಟ್ ಮಾಡ್ಬೋದು ಅಂಡ್ ಆಲ್ಕೋಹಾಲ್ ಡಿಟೆಕ್ಟ್ ಮಾಡ್ಬೋದು. ಸೊ ಈ 2 ಯೂಸ್ ಇದೆ. ಅಂಡ್ ನೆಕ್ಸ್ಟ್ ಬಂದು ನಾವು ಲೈಕ್ ಹಾರ್ಟ್ ರೇಟ್ ಡಿಟೆಕ್ಷನ್ ಅಂತ ಒಂದು ಇದನ್ನ ಆಡ್ ಮಾಡ್ತಾ ಇದೀವಿ. ಲೈಕ್ ಇವಾಗ ಮನೆಯಲ್ಲಿ ಯಾರಾದ್ರೂ ಗ್ರ್ಯಾಂಡ್ ಪೇರೆಂಟ್ಸ್ ಸಪರೇಟ್ ಆಗಿ ಲೈಕ್ ಸಿಂಗಲ್ ಆಗಿ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಇನ್ ಕೇಸ್ ಏನಾದ್ರು ಹಾರ್ಟ್ ಅಲ್ಲಿ ಎಮರ್ಜೆನ್ಸಿ ಪ್ರಾಬ್ಲಮ್ ಆದ್ರೆ ಅವ್ರಲ್ಲಿ ನೋಡ್ಕೊಳಕ್ ಯಾರು ಇರಲ್ಲ, ಅವ್ರ ಕೈಲೇ ಒಂದು ಸೊ BP ಚೆಕ್ ಮಾಡ್ತೀರಾ? BP ಚೆಕ್ ಅಲ್ಲ, ಲೈಕ್ ಹಾರ್ಟ್ ರೇಟ್ ಏನಾದ್ರು ಮೇಲೆ ಕೆಳಗೆ ಹಾಕ್ತಾ ಇದ್ರೆ ಲೈಕ್ ಜಾಸ್ತಿ ಏನಾದ್ರು ಆದ್ರೆ ಆಕ್ಸಿಯೋಮೀಟರ್ ತರ ಪಲ್ಸ್ ರೇಟ್ ಚೆಕ್ ಮಾಡ್ತೀರಾ? ಇಲ್ಲ ಸರ್, ಸ್ಮಾಲ್ ಅದು ಲೈಕ್ ಸರ್ ಅದೇನಂತಾರೆ. ಈಗ ಬ್ಯಾಂಡ್ಸ್ ಅಲ್ಲೆಲ್ಲ ಹಾರ್ಟ್ ರೇಟಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತದೆ ಸರ್, ಹಾರ್ಟ್ ಸೆನ್ಸರ್ ಸೊ ಅವ್ರದ್ದು ಕಟ್ಟಿರುತ್ತೆ. ಸೊ ದ ಇನ್ಫಾರ್ಮೇಶನ್ ಟ್ರಾವೆಲ್ಸ್ ಟು ದ ಬಾಟ್ ಅಂಡ್ ದೆನ್ ಬಾಟ್ ಗೋಸ್ ಥ್ರೂ ದ ವೈಫೈ ಅಂಡ್ ನಮಗೆ ಮೆಸೇಜ್ ಇನ್ ದಿ ಆಪ್ ಬರುತ್ತೆ ಅದು. ಈಗ ವರ್ಷ ಮತ್ತೆ ಪ್ರದೀಪ್ IoT ಬೇಸ್ಡ್ ಇಂಟೆಲಿಜೆಂಟ್ ಗ್ಯಾಸ್ ಲೀಕೇಜ್ ಡಿಟೆಕ್ಟರ್ ಯೂಸಿಂಗ್ ಆರ್ಡಿನೋ ಮಾಡ್ತಿದ್ದಾರೆ. ಈಗ ನೀವು ಗ್ಯಾಸ್ ಡಿಟೆಕ್ಷನ್ ಮಾಡ್ತಾ ಇದ್ದೀರಾ, ಹೇಗೆ
ಆ ಪಾರ್ಟ್ ತೆಗೆದ್ಬಿಡಿ ನಿಮ್ಮಲ್ಲಿ. ಗ್ಯಾಸ್ ತೆಗಿಯೋದಾ ಸರ್? ಗ್ಯಾಸ್ ತೆಗೆದ್ಬಿಡಿ. ಯು Okay. ಟೇಕ್ ದ ಥಿಂಗ್ಸ್. ಬೇರೆದೇನು ಹೇಳಿದ್ರೆ ನೀವೀಗ? ಹಾರ್ಟ್ ಫೈರ್. ಹಾರ್ಟ್ ಫೈರ್. ಫೈರ್ ಇಟ್ಸ್ ಎನಫ್, ಇಟ್ಸ್ ವೆರಿ ಗುಡ್. ಫೈರ್ದು ನೀವ್ ಏನ್ ಮಾಡ್ತೀರಾ ಅಂದ್ರೆ ಇದು ಲಾಂಗಿಟ್ಯೂಡ್ ಲಾಟಿಟ್ಯೂಡ್ ಆಫ್ ದಟ್ ಹೌಸ್ ತಗೊಂಡು ಆ ಹೌಸ್ ಲೊಕೇಶನ್ ಅನ್ನ ಯು ಹ್ಯಾವ್ ಟು ಶೇರ್ ಟು ದಟ್ ಫೈರ್ ಎಸ್ಟಿಂಗ್ವಿಷರ್ ಫೆಲೋ. ಆ ಫೈರ್ ಎಸ್ಟಿಂಗ್ವಿಷರ್ ಫೆಲೋ ಅಂದ್ರೆ ಒಂದ್ ಸ್ವಲ್ಪ ದೂರದಲ್ಲಿ ಎಲ್ಲೋ ಅಲಾರಾಮ್ ಕೇಳಿಸ್ಬೇಕು ಅಂದ್ರೆ ಅದು ಫೈರ್ ಎಸ್ಟಿಂಗ್ವಿಷರ್ ಅಂತ ಅರ್ಥ. ಸೊ ಅಲಾರಾಮ್ ಕೇಳಿಸೋ ತರ ಮಾಡ್ಬೇಕು. ಸೂರ್ಯ, ಅರ್ಥ ಆಗ್ತಿದ್ಯಾ? ಎಸ್ ಸರ್, ಎಸ್ ಸರ್, ಅರ್ಥ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಚೇಂಬರ್ ಅನ್ಕೋ, ನನ್ನ ಚೇಂಬರ್ ಅಲ್ಲಿ ಫೈರ್ ಡಿಟೆಕ್ಟರ್ ಇದ್ರೆ ಫೈರ್ ಆಯ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆ ಕಡೆ ಬ್ಲಾಕ್ ಅಲ್ಲೋ ಇಲ್ಲ ಎಲ್ಲೋ ಇನ್ನೊಂದು ಡಿವೈಸ್ ಇಟ್ಟಿರ್ತೀನಿ, ಅಲಾರಾಮ್ ಇಟ್ಟಿರ್ತೀನಿ. ಆ ಅಲಾರಾಮ್ ಬಡ್ಕೋಬೇಕು. ಅಲ್ಲಿಗೇನ್ ಅರ್ಥ? ಪ್ರೋಟೋಟೈಪ್ ಅಲ್ಲಿ ಹೇಳ್ತಾ ಇರೋದು. ಅಲ್ಲಿಗೇನ್ ಅರ್ಥ? ಅದೇ ಅಲಾರಾಮ್ ನ ನಾವು ಬೇರೆ ಕಡೆ, ಅಲಾರಾಮ್ ಇಸ್ ಆಕ್ಯುಟೇಟರ್, ಅಲಾರಾಮ್ ನ ನಾವು ಫೈರ್ ಎಸ್ಟಿಂಗ್ವಿಷರ್ ಅಲ್ಲಿ ಇಟ್ಟಾಗ ಆಟೋಮೆಟಿಕ್ ಆಗಿ ಸಣ್ಣ ಡಿಸ್ಪ್ಲೇ ಇರುತ್ತೆ. ಅಲಾರಾಮ್ಗೆ ನೀವು ಸಣ್ಣ LCD ಡಿಸ್ಪ್ಲೇ ಹಾಕಿರ್ಬೇಕು. ಸೊ ಇಟ್ ವಿಲ್ ಶೋ ದ ಲೊಕೇಶನ್ ಆಲ್ಸೋ ವಿತ್ ಅ ಲೊಕೇಶನ್ ದಟ್ ಅಲಾರಾಮ್ ಇಸ್ ಒನ್ ಡಿವೈಸ್. ಅಲಾರಾಮ್ ವಿತ್ ಲೊಕೇಶನ್ ಇಸ್ ಒನ್ ಡಿವೈಸ್ ಅಂಡ್ ದಿಸ್ ರಾಸ್ಪೆರಿ ಪೈ ವಿತ್ ಸೆನ್ಸಾರ್ ಅಂಡ್ ಆಲ್ ಇಸ್ ಒನ್ ಡಿವೈಸ್. ಸೊ ನಿಮ್ ರಾಸ್ಪೆರಿ ಪೈ ಎರಡಕ್ಕೂ ಕನೆಕ್ಟ್ ಆಗಿರುತ್ತೆ. ಆ ತರ ಆದ್ರೂ ಮಾಡ್ಬೋದು, ಇಲ್ಲ ಇಂಟರ್ನೆಟ್ ಇಂದ ಕನೆಕ್ಟ್ ಮಾಡೋ ತರಾನು ಮಾಡ್ಬೋದು. ಸೊ ಯು ಹ್ಯಾವ್ ಟು ಥಿಂಕ್ ಹೌ ಯು ವಿಲ್ ಕನೆಕ್ಟ್ ಟೂ ಎಂಡ್ಸ್ ಅಂತ. Means alarm with LCD and as well as this one fire detector. Fire detector is the input, alarm with LCD is an output. ಇದೊಂದು ಮಾಡಿದ್ರೆ ಸಾಕು ಅನ್ಸುತ್ತೆ ನೀವು. ಓಕೆ ಸರ್, ಅರ್ಥ ಆಯ್ತಾ ಸೂರ್ಯ ನಾನು ಹೇಳಿದ್ದು? ಎಸ್ ಸರ್, ಎಸ್ ಸರ್, ಎಸ್ ಸರ್. ಇದು ಗೂಗಲ್ ಮಾಡಿ. ಬಟ್ ಆ ಅಲಾರಾಮ್ ವಿತ್ ದಟ್ ಶುಡ್ ವರ್ಕ್ ವಿತ್ ಇಂಟರ್ನೆಟ್. ಅದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಅಲಾರಾಮ್ನ ನಾನು ಆ ಕಡೆ ಬ್ಲಾಕ್ ಅಲ್ಲಿ ತಗೊಂಡೋಗಿಟ್ರೆ ವರ್ಕ್ ಆಗುತ್ತೆ ಅಂದ್ಮೇಲೆ ಅದೇ ಅಲಾರಾಮ್ LCD ನ ತಗೊಂಡೋಗಿ ಫೈರ್ ಎಸ್ಟಿಂಗ್ವಿಷರ್ ಅಲ್ಲಿ ಇಟ್ರೆ, ಮೀನ್ಸ್ ಫೈರ್ ಎಸ್ಟಿಂಗ್ವಿಷರ್ ವೆಹಿಕಲ್ ಅಲ್ಲಿ ಇಟ್ರೆ ಆಗ್ಲೇಬೇಕಲ್ವಾ? ಸೊ ದಟ್ ಇಸ್ ಒನ್ ಥಿಂಗ್ ಯು ಥಿಂಕ್ ಆನ್ ದಟ್. ಓಕೆ, ವೈಫೈ ಇದು ಇರಬೇಕು ಸರ್. ಬಟ್ ಇಂಟರ್ನೆಟ್ ಎಲ್ಲಾ ಕಡೆ ಇರಲ್ವಲ್ಲ ಸರ್? ಯಾವುದು ಅಲ್ಲ, ಫೈರ್ ಎಸ್ಟಿಂಗ್ವಿಷರ್ ಅಲ್ಲಿ ಇಂಟರ್ನೆಟ್ ಇರುತ್ತೆ, ಮೀನ್ಸ್ ಇರಲೇಬೇಕು. ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಟ್. ದಟ್ ಪ್ರಪೋಸಲ್ ವಿ ಕ್ಯಾನ್ ಗಿವ್, ನಾಟ್ ಅನ್ ಇಶ್ಯೂ. ಗೌರ್ಮೆಂಟ್ ವೆಹಿಕಲ್ಸ್ ಅಲ್ಲಿ ಕಂಪಲ್ಸರಿ GPS ಟ್ರಾಕರ್ ಹಾಕಿ ಒಂದು ಇಂಟರ್ನೆಟ್ ಇರಲೇಬೇಕು. ಇಲ್ಲಿದ್ರೆ ಹೆಂಗ್ ಗೊತ್ತಾಗುತ್ತೆ ಫೈರ್ ಎಸ್ಟಿಂಗ್ವಿಷರ್ ಎಲ್ಲಿ ಮೂವ್ ಆಗ್ತಾ ಇದೆ, ಹೆಂಗ್ ಆಗ್ತಾ ಇದೆ ಅಂತ? ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಲೈವ್ಸ್. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಇರಲೇಬೇಕು ಇಂಟರ್ನೆಟ್, ಅಥವಾ ಸಪರೇಟ್ GPS ಟ್ರಾಕರ್ ಇರಬೇಕಾಗತ್ತೆ. ಸೊ ಯು ಥಿಂಕ್ ವಿಚ್ ಒನ್ ಯು ಆರ್ ಗೋಯಿಂಗ್ ಟು ಯೂಸ್? ಓಕೆ ಸರ್. ಸರಿ. ಬಟ್ ಇಷ್ಟೇ ಸಾಕು, ಪ್ರಾಜೆಕ್ಟ್ ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದು ಮಾಡ್ಬೇಕು, ನಾನು ಹೇಳ್ದಂಗೆನೆ ಕಂಪ್ಲೀಟ್ ಆಗ್ಬೇಕಿದು, ಸರಿನಾ? ಸೊ ವಿಚ್ ಬೋರ್ಡ್ ಯು ಆರ್ ಗೋಯಿಂಗ್ ಟು ಯೂಸ್? ಎದರ್ Arduino or Raspberry Pi? What is that? You are given just IoT. ಸರ್ Arduino ಯೂಸ್ ಮಾಡ್ಕೊಂಡು ಮಾಡೋಣ ಅನ್ಕೊಂಡ್ವಿ. Arduino ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಯ್ತಮ್ಮ. ಓಕೆ ಸರ್, ಥ್ಯಾಂಕ್ ಯು. Next, fourth project, Manish Kumar, Sarfaraj Ahmad. What is this radar system? What is, I didn't get it actually to say. So this is like other radar system, but it is cost effective. It will detect any movement within its range. So it is cost effective, then farmers can use it in their field or any other place where security is required. This can be used. This will just detect. How your radar will detect what it's going to detect? Means either it will detect in a wave signal format, or either it will detect in what image format, like that? A wave signal, sir, not image. Wave signal. So what is the role of IoT here? So we are trying to implement object detection also in this. After detecting, you are sending a message through internet to somebody. Means yes, the person who is indeed. Yeah, notification. Yes. Good. Okay. We will also try to antenna. What a radar antenna you are using and all that, you know the concepts. I think it's purely electronics. Yes, sir. Not clearly, sir, but we have some idea. You have, so you have Yes, to do sir. it. You can't live in between.
Okay. No, sir. We'll finish this. Yes, sir. Okay, pa. Okay. Good. Okay, Radar thank you, sir. system is good. Not a you have to give a synopsis. And Surya, you also should give the synopsis next week. Next, Aditya, project 5. Aditya and Gunashekar. Yes, sir. ಓಮ್ ಪ್ರಾಜೆಕ್ಟ್ ಚೇಂಜ್ ಆಟೋಮೇಷನ್ ಮಾಡ್ಕೊಂಡು ಯಾವ್ದು ಮಾಡಿದ್ದೀರಾ? ಸರ್ ನಾಯ್ಸ್ ಡಿಟೆಕ್ಟರ್ ವಿತ್ ಆಟೋಮ್ಯಾಟಿಕ್ ರೆಕಾರ್ಡಿಂಗ್ ಸಿಸ್ಟಮ್ ಯೂಸಿಂಗ್ ಆರ್ಡಿನೋ. ನಾಯ್ಸ್ ಡಿಟೆಕ್ಟರ್ ಹೇಳಮ್ಮ. ಆಟೋಮ್ಯಾಟಿಕ್ ರೆಕಾರ್ಡಿಂಗ್ ಸಿಸ್ಟಮ್ ಯೂಸಿಂಗ್ ಆರ್ಡಿನೋ. ನಾಯ್ಸ್ ಡಿಟೆಕ್ಟರ್ ವಿತ್ ಆಟೋಮ್ಯಾಟಿಕ್ ರೆಕಾರ್ಡಿಂಗ್ ಸಿಸ್ಟಮ್. ಆಟೋಮ್ಯಾಟಿಕ್ ರೆಕಾರ್ಡಿಂಗ್ ಸಿಸ್ಟಮ್ ಯೂಸಿಂಗ್ ಆರ್ಡಿನೋ. ಆರ್ಡಿನೋ ಹೆಂಗ್ ಬರುತ್ತೆ ಏನಪ್ಪಾ? ಸರ್ ಒಂದ್ ನಿಮಿಷ ಸರಿ ಕಣಪ್ಪ. ವಾಟ್ ಈಸ್ ದ ಯೂಸ್ ಆಫ್ ದಿಸ್? ಸರ್ ಈಗ ಕ್ಲಾಸ್ ರೂಮ್ ಆಫೀಸ್ ಅಲ್ಲ ನಾಯ್ಸ್ ಎಲ್ಲ ತುಂಬಾ ಅದೇ ಡಿಟೆಕ್ಟ್ ಮಾಡಿ ರೆಕಾರ್ಡ್ ಆಗಿ ಅದನ್ನ ಕಡಿಮೆ ಮಾಡಂತೆ, ಬಜರ್ ಬರಂತೆ. ಇನ್ನೊಂದ್ಸಲಿ ಹೇಳು. ಐ ಡಿಡ್ಂಟ್ ಗಾಟ್. ಸರ್ ಈಗ ಒಂದು ಕ್ಲಾಸ್ ರೂಮ್ ತಗೊಂಡ್ರೆ ತುಂಬಾ ನಾಯ್ಸ್ ಬಂದ್ರೆ ಸಕಜ ಡಿಸ್ಟರ್ಬ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ನಮ್ದು ಆಪ್ ತರ ಮಾಡ್ಬಿಟ್ಟು ಅದಕ್ಕೆ ನಮಗೆ ಬಜರ್ ಬಂದು ಅದು ನಾಯ್ಸ್ ಕಡಿಮೆ ಮಾಡಂಗೆ. ಅದ್ ಕಡಿಮೆ ನಾಯ್ಸ್ ಹೆಂಗ್ ಕಡಿಮೆ ಮಾಡ್ತೀರಾ? ಈಗ ನಾನ್ ಜೋರಾಗಿ ಅರ್ಚ್ತಾ ಇದೀನಪ್ಪ. ಸರ್ ಅದು ಕಡಿಮೆ ಮಾಡಲ್ಲ, ನೋಟಿಫೈ ಮಾಡಿ ಅವ್ರಿಗೆ ಹೇಳುತ್ತೆ, ನೋಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ಅವ್ರಿಗೆ ಹೇಳುತ್ತೆ ಇದು ನಿಮ್ದು ವಾಯ್ಸ್ ರೇಂಜ್ ಐ ಮೀನ್ ನಾಯ್ಸ್ ರೇಂಜ್ ಐಎಲ್ ಇದೆ, ಸೊ ಅದನ್ನ ಇದು ಮಾಡ್ಕೊಳ್ಳೋ ತರ ಅದು ನೋಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ಹೇಳುತ್ತೆ. ಯಾರಿಗೆ ಹೇಳುತ್ತೆ ಅಂದ್ರೆ ಇವಾಗ ನಾವು ಅದನ್ನ ಆಫೀಸ್ ರೂಮ್ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಸೊ ಅದೇನಾಗುತ್ತೆ, ಆಫೀಸ್ ರೂಮ್ ಅಲ್ಲಿ ನಾಯ್ಸ್ ಇದಾದ್ರೆ ಅಲ್ಲೇ ಅಲರ್ಟ್ ಮಾಡುತ್ತೆ ಸರ್. ಆತರ ಇವಾಗ ಪರ್ಸನ್ ಲೈಕ್ ಇವಾಗ ಫೋನ್ ಅಲ್ಲಿ ಒಂದು ಪರ್ಸನ್ ಜೋರಾಗಿ ಮಾತಾಡ್ತಾ ಇರ್ತಾನೆ, ಸೊ ಅವ್ರ ನಾಯ್ಸ್ ಏನಾದ್ರು ಲಿಮಿಟ್ ಕ್ರಾಸ್ ಆದ್ರೆ ಸೊ ಅವ್ರಿಗೆ ನೋಟಿಫೈ ಮಾಡುತ್ತೆ ಸರ್. ಆತರ ಎಷ್ಟು ಸರೌಂಡಿಂಗ್ ಅಲ್ಲಿ ಮೀನ್ಸ್ ಈಗ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಾಯ್ಸ್ ಜಾಸ್ತಿ ಆದ್ರೆ ಅದು ಅಲಾರಾಮ್ ಕೊಡುತ್ತೆ ಅಷ್ಟೇ? ಸರ್ ಪರ್ಟಿಕ್ಯುಲರ್ ಪ್ಲೇಸ್ ಸರ್ ಅಷ್ಟೇ. ಗುಡ್. ಓಕೆ ಸರ್ ಟೆಕ್ನಾಲಜಿ ಬಂದ್ಬಿಟ್ಟು ಆರ್ಡಿನೋ ಯೂಸ್ ಮಾಡ್ತಾ ಇದೀವಿ ಸರ್, ನೋಡ್ MCU ಇಲ್ಲ. ಆರ್ಡಿನೋ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಆರ್ಡಿನೋ ಬೆಸ್ಟ್ ರಾಸ್ಪೆರಿ ಪೈ ಬೆಸ್ಟ್ ಸರ್? ರಾಸ್ಪೆರಿ ಪೈ ಈಸಿ, ಕಾಸ್ಟ್ಲಿ. ಆರ್ಡಿನೋ ಸ್ವಲ್ಪ ನೀನು ಎಫರ್ಟ್ ಹಾಕಿ ಕೋಡ್ ಎಲ್ಲ ಮಾಡ್ಬೇಕು. ಓಕೆ ಸರ್. ಅದು ನಿನಗೆ ಬಿಟ್ಟಿದ್ದು. ರಾಸ್ಪೆರಿ ಪೈ ಈಸಿ ಇರುತ್ತೆ, ಮೀನ್ಸ್ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್. ಓಕೆ ಸರ್. ಕರೆಕ್ಟ್ ಅಲ್ಲಪ್ಪ? ಓಕೆ ಸರ್. ಇದೇ ಇಲ್ಲ ಸರ್, ಮತ್ತೆ ನಮ್ದು ಬೇರೆ ಏನಾನ ಇಲ್ಲ? ಇದೇ ಇರ್ಲಿ ಸಿನಾಪ್ಸಿಸ್ ಕೊಡಿ, ನಾಟ್ ಅನ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಜೆಕ್ಟ್ ನಂಬರ್ 6, ಸಹದೇವ್ ಅಂಡ್ ಸೀಮಾ ಕುಮಾರಿ, ಫಿಂಗರ್ ಪ್ರಿಂಟ್ ಡೋರ್ ಲಾಕ್ and other. Where is a clash? I'll tell you first where I saw it. One minute. Madhushri Apurva, face recognition door lock system, Raspberry Pi, and you have told finger detector, correct? No, Sahadev? Yes sir. Fingerprint door lock system, so both are same use, no? Sahadev, what is your project? You tell दोनों me. सेम ही काम करेगा सर. What is your project? You tell me. सर जैसे कि हम लोग देख रहे हैं आजकल बहुत पीजी और हॉस्टल में बहुत सारा ना चोरी वगैरह हो रहा है, जैसे कि सीमा बता रही थी, राजेश भी बता रहा था कि उसके हॉस्टल में किसी और के कबर्ड से कुछ और कोई निकाल कर चला गया और किसी को पता भी नहीं चला. तो उसी को देखकर हम ये हमको सीमा बताई कि ऐसे हम लोग कर सकते हैं. तो फिर हम YouTube में भी देखे तो ये चीज था, जैसे कि इसमें क्या होगा ना सर कि जिस जो विद्यार्थी का जो कबर्ड रहेगा और उस कबर्ड में एक डोर सिस्टम रहेगा, मतलब कि लॉक सिस्टम रहेगा, तो उसमें जिस विद्यार्थी का अंगुली का छायाप्रत रहेगा ना सर, सिर्फ वही अंगुली से वही छायाप्रत से वो लॉक खुल सकेगा. Yeah, that I understood. What is the concept of IoT here?
IoT क्या है इसमें? Means how you are using internet here? Sahadev. Means it's purely automated machine. Finger डाला तो open हो जाता है. Otherwise हाँ it सर। never open. But what is the IoT concept in it? Means how you are using cloud and internet? सर जब हम लोग इसको ये चीज समझाएंगे इससे मतलब कि अपने एप्लीकेशन को कि तुमको ऐसे करना है, उस समय हम लोग इसमें डेटा डालेंगे अपना और इंटरनेट के थ्रू से उसमें डेटा डालेंगे, वो हो गया सर IoT। How? Sahadev, how? जैसे सर जैसे कि हम लोग मशीन खरीदे, उसको सब कुछ में अटैच किए, उसके बाद जब हम लोग उसको जब स्टार्टिंग में तो उस मशीन को पता नहीं होगा कि हम लोग को क्या करना है, तो हम लोग उसको IoT के थ्रू बताएंगे कि तुम्हें ये काम करना है। जब भी कोई सेम उंगली का फिंगरप्रिंट आएगा तो तुमको उसको उस टाइम ओपन करना है, उसके बाद फिर जब सेम आएगा तो बंद करना है। No, no, no. You can do like this. If any other fellow will come, means just I'm adding up. If any other fellows will come and try to open that particular safety lock or something, assume door, something like that, if they will try to open latch pakad ke kinchna, something if they will do, or if they will keep a wrong fingerprint and all, the intimation will be given to the cloud, and through that the intimation will be given to the concerned owner's app. Notification will be given stating like that somebody is trying to open your cupboard, or somebody is trying to open your door. Why can't you do add up this? This is good, no? हाँ सर, इसको हम ऐड कर लेंगे। Are you getting what I mean to tell you? Means हाँ सर, हम समझ गए सर। अगर कोई दूसरा आदमी आ गया, दूसरा विद्यार्थी उसको खोल रहा है, चोरी करने का कोशिश कर रहा है, तो जो विद्यार्थी का वो गवर्ड है उसको पता चल जाएगा कि कोई दूसरा कर रहा है। जैसे कि हमारे गूगल सिक्योरिटी में होता है, कोई दूसरा मेल ओपन करता है तो नोटिफिकेशन आता है। हम समझ गए सर, notification कर देंगे। So if you do that, and then automatically you are using, means your device should tell the cloud, means information should go there, and it should come to the app notification that stating like that some other people is, if they will keep the finger or they will touch that what क्या बोलते हैं that door latch होता है ना, उसको somebody खींचा तो means touch किया तो so it should go, the information should go to that cloud, and somebody is trying to open that thing is good. Next, wait, you be online now, Sahadev, and we'll listen to other what is there. Apurva, Madhushri. सर अगर वो कन्नड़ा में बात करेंगे तो मुझे कुछ समझ नहीं आएगा सर। जैसे ऊपर का सारा प्रोजेक्ट मुझे कुछ भी समझ नहीं आया। I will tell them to talk in English. Don't worry about that. Madhushri. Yes, sir. I'm Apurva, sir. Apurva, speak in English, Apurva. Yes, what actually your project is? Yes. Actually, sir, this is for security purpose we have chosen this, sir. As soon as the people go the door, it will recognize their faces, sir. Actually, there will be a first data sets which have predefined samples will be their face samples. So as soon as the people go near the door, it will recognize their faces and it will open the door, sir. If any other people whose face is not recognized, if any other people have come, it will automatically message will go to the owner, sir. Okay, for Apurva and Sahadev, I am telling you, Apurva, for you I am telling you. See, assume I met with means the party is met with an accident and his face somewhat bulged, means uta bandide, means bulged somewhere, and his face is not recognizing. Even morning when you get up and if you take your mobile, sometimes your face will not be recognized. Then how will you do this? Means if he met with some accident and he will come, or assume that he is having some dental problem, a bulge has been there, his face has been somewhat, regular face is not there, is changed, then your system will not recognize that face. 100% face recognition is a problem. This is a problem in face recognition. Then door never opens.
even though a family member will be there. Apurva. Yes, sir. Yes, sir. This is a major problem. If you want, you can see one video is there. Through voice and face recognition, his house will be automated. He will go to the dental means clinic for some treatment. After coming, he couldn't speak correctly, and his face will not be, means his bulge, and it will be not correct. So systems will not recognize him. Door will not be open to him. So for that, you have to think both in a negative way also. So I will tell you, for Sahadev, I will tell that door lock, whatever is there, you can change that to safety lock. Sahadev, you change your project name title, fingerprint, safety lock, automated. Note down, Sahadev. हाँ सर, चेंज कर दीजिए सर, हम चेंज कर लेंगे. I will change here. Okay. हाँ सर. Intelligent safety lock using IoT. Intelligent safety lock using IoT. Okay. हाँ सर, ठीक है सर, सुनने में भी अच्छा लग रहा है. It's good. Then Apurva, okay, yours. Yes. I think wait, Apurva, again ಮಾಡ್ತೀರಾ? Yes, Apurva, ನೀವು ಯೋಚನೆ ಮಾಡಿ. ಅಪೂರ್ವ, ಡ್ರಾಬ್ಯಾಕ್ಸ್ ನಾನು ಬೇಕಂತ ಡ್ರಾಬ್ಯಾಕ್ ಹೇಳ್ತಿಲ್ಲ ನಿಮ್ಗೆ. ಸಿ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ದಟ್. It's a practical face recognition, that's a major problem. For finger you can ask same thing, sir. For finger it will be not a problem. Why? Because for finger we will take 6 to 7 fingers. 6 to 7 fingers will not, in accident maybe one finger will go, 2 fingers will go, 3 fingers will go. You will take all 10 fingers into the consideration. Either one finger will be there. So for safety lock it will be good enough. Safe. सर, मेरे प्रोजेक्ट में ना एक समय में आप 216 फिंगरप्रिंट डाल सकते हैं. Yeah. Let's see. That's one important thing. Sahadev, speak in English. Sir, in my project we can put 216 fingerprint in one time. So that 216 people can open a single door lock in one time. Like if we are implementing our project in company main door gate, means that door gate is not only for one person, it's only for more than 200 people. So 216 people max can open this door with different fingerprint in one time. If all fingerprint is attached with the project. Then safety lock name will not suggest there. Then you have to change your objective, everything to safety lock. Sahadev. Yes sir. You can't tell like this in abstract and all. In abstract and all, your objective should be there. In a house, safety lock will be there. Only in a fingerprints it will open. If any wrong person will come, a message will be given to the concerned person. So yes, it will be very useful in a hostels and all. You have to tell like that only. Yes sir, if fingerprint will not attach with the project, then notification will generate and it will go to owner. Okay, Apurva. Yes sir. ಏನ್ ಚೇಂಜ್ ಮಾಡ್ತೀರಾ ನೀವು? ಚೇಂಜ್ ಮಾಡ್ತೀರಮ್ಮ? Okay sir, we'll change. ಟ್ರೈ ಮಾಡಿ, ನೀವು ಚೇಂಜ್ ಮಾಡಿಬಿಟ್ಟು ನನಗೆ ನಾಳೆ ನೀವು ಇಂಟಿಮೇಶನ್ ಕೊಡಿ. ಫೋನ್ ಮಾಡ್ಬಿಟ್ಟು ಹೇಳಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಮೇಲ್ ಮಾಡಿ. So you give an intimation. Okay. So Sahadev, your project is fixed. You must submit the synopsis next week, right? Okay, sir. Madhushri T and Apurva K. ನೀವು ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ನನಗೆ ಫೋನ್ ಮಾಡಿ, ಮತ್ತೆ ನಾನು ಹೇಳ್ತೀನಿ ನಿಮ್ಗೆ. ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಹೇಳ್ತೀನಿ. ಇನ್ನು ಬೇಕನ್ ಪ್ರಾಜೆಕ್ಟ್ಸ್ ಎಲ್ಲ ಇದೆ. So that you can think on that. Okay. Okay sir. ಓಕೆ ಮಾ, ನನಗೆ ಫೋನ್ ಮಾಡಿ, ನಾ ಹೇಳ್ತೀನಿ. ಒಂದ್ ವೇಳೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಹೇಳ್ತೀನಿ. ಓಕೆ, ಆಯ್ತು. ನೆಕ್ಸ್ಟ್, ಈಗ 2 ಪ್ರಾಜೆಕ್ಟ್ ಆಯ್ತು ಅದು. ನೆಕ್ಸ್ಟ್ 7th one, ಅಮಿತ್ ಕುಮಾರ್
and Bindu N, air quality pollution monitoring system. What you are going to do? Amit Kumar, Bindu, Amit Kumar, Bindu, ಕೇಳಿಸ್ತಾ ಇದೆಯಾ? Amit is not there, sir. Bindu? Yes, sir. Bindu? Hello? Bindu? Yes, sir. Yen Bindu, what is your project? Sir, we can monitor the air pollution, sir, like carbon dioxide and gas leakage sensor. ಹೇಳಿ. Methane and small particles present in alcohol. ಸರಿ ಆಯ್ತು, ಸಿನಾಪ್ಸಿಸ್ ಕೊಡಿ ನೋಡೋಣ. ಓಕೆ, ನೆಕ್ಸ್ಟ್ ವೀಕ್ ಯು ಗಿವ್ ಎ ಸಿನಾಪ್ಸಿಸ್. ದೆನ್ ಅಮೃತ ಅಂಡ್ ಅನುಷಾ. ಅಮೃತ ಕೇಳಿಸ್ತಾ ಇದೆಯಾ? ಬೇಗ ಮಾತಾಡ್ಬೇಕು, ಟೈಮ್ ಇಲ್ಲ. ಅಮೃತ ಕೇಳ್ತಿದ್ಯಾ ಸರ್? ಕೇಳ್ತಿದೆ. ಹಲೋ, ಕೇಳ್ತಿದ್ಯಮ್ಮ. ಸ್ಟಿಕ್ ಫಾರ್ ಬ್ಲೈಂಡ್ ಪರ್ಸನ್ ಏನಿದು? ಲೈಕ್ ಸ್ಟಿಕ್ ಅಲ್ಲಿ ಸೆನ್ಸರ್ ಯೂಸ್ ಮಾಡಿ 5 to 10 ಸೆಂಟಿಮೀಟರ್ ಎನಿ ಲೈಕ್ ಆಬ್ಸ್ಟಾಕಲ್ಸ್ ಇದ್ರೆ ಬಜ್ ಆರ್ ಏನ ಸೌಂಡ್ ಇದ್ರಲ್ಲಿ ಐಒಟಿ ಏನಿದೆ? ಅಂಡ್ ಥಿಂಕ್ ಮಾಡಿದ್ವಿ ಲೈಕ್ GPS ಲೊಕೇಶನ್ ಆಲ್ಸೋ ಅವ್ರ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡ್ಬೋದಾ ಅಂತ. ಅದು ಆಗಲ್ಲ. Why can't you convert that to a voice? ವಾಯ್ಸ್ ಮಾಡಬಹುದು, ಅದರಲ್ಲೇ ಮಾಡಬಹುದು ವಾಯ್ಸ್ ಸಹ. ಅಲಾರಾಮ್ ಕೊಟ್ರ ಆಯ್ತು. ಸರಿ ಆಯ್ತು, ಇದು ಇಟ್ಕೊಂಡಿರಿ, ನಾನು ಯೋಚನೆ ಮಾಡ್ತೀನಿ, ಗೂಗಲ್ ಮಾಡ್ತೇನೆ. ಲೆಟ್ ವಿಲ್ ಚೇಂಜ್ ಇಟ್. ಚೆನ್ನಾಗಿದೆ. ಸ್ಟಿಕ್ ಫಾರ್ ಬ್ಲೈಂಡ್ ಪರ್ಸನ್ ಚೆನ್ನಾಗಿದೆ ಕಾನ್ಸೆಪ್ಟ್. ತುಂಬಾ ಜನ ಮಾಡಿದ್ದಾರೆ ಇದು ಆಲ್ರೆಡಿ. ಬಟ್ ಒಂದು ಇನೋವೇಟಿವ್ ಆಗಿ ಏನ್ ಮಾಡೋದು ಅಂತ ನಾನು ನೋಡ್ತಾ ಇದ್ದೀನಿ. ಮೀನ್ಸ್ ಏನ್ ಆಡ್ ಅಪ್ ಮಾಡ್ಬೋದು ಇದಕ್ಕೆ, ಐಒಟಿ ಇಂದ ಏನ್ ಆಡ್ ಅಪ್ ಮಾಡ್ತೀರಾ ಅನ್ನೋದನ್ನ ನಾನು ಐ ಆಮ್ ಥಿಂಕಿಂಗ್ ಆನ್ ದಟ್. ಸೊ ನೀವು ಥಿಂಕ್ ಮಾಡಿ, ಬಟ್ ಐಒಟಿ ಕಾನ್ಸೆಪ್ಟ್ಸ್ ಬರ್ಬೇಕಮ್ಮ. ಅಮೃತ ಸರಿ ಸರಿ. ಓಕೆ, ಆರ್ ಯು ಗೆಟಿಂಗ್? ಥಿಂಕ್ ಮಾಡಿ, ಒಂದಿನ ಟೈಮ್ ತಗೊಳ್ಳಿ, ನಾಳೆ ಫೈನಲೈಸ್ ಮಾಡ್ಬಿಡ್ಬೇಕು ನೀವು. ರೈಟ್. ಅಜಯ್ ಯುವರ್ಸ್ ಇಸ್ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಹೇಗೆ? ಸರ್, ಯೂಸಿಂಗ್ LDR ಸೆನ್ಸರ್ ಬಂದು ಯೂಸ್ ಮಾಡಿ ನಾವು ಪ್ರಾಜೆಕ್ಟ್ ಮಾಡ್ತಿದೀವಿ ಸರ್. ಲೈಟ್ ಡಿಟೆಕ್ಷನ್ ಮಾಡಿ ಸ್ಟ್ರೀಟ್ ಲೈಟ್ ಆನ್ ಮಾಡಿ ಆಫ್ ಮಾಡೋದು, ಅದು ಸಿಗ್ನಲ್ಸ್ ಎಲ್ಲ ಹೆಂಗಿದೆ, ಲೈಟ್ ಎಷ್ಟು ಬ್ರೈಟ್ನೆಸ್ ಇದೆ ಅನ್ನೋದ್ರ ಬಗ್ಗೆ ಮೊಬೈಲ್ ಅಲ್ಲಿ ಗೊತ್ತಾಗುತ್ತೆ ಸರ್. ಯಾರಿಗೆ? ಸೂಪರ್ವೈಸರ್. whoever is attested with that street light, they will be having the reading sir. Okay, done. Next ಅಜಯ್. Yes sir. ನೀನ್ ಮಾಡ್ತೀಯಾ ಅಂತ ಸಿನಾಪ್ಸಿಸ್ ನೆಕ್ಸ್ಟ್ ವೀಕ್ ಕೊಡು, ನೋಡೋಣ ಅದ್ರಲ್ಲಿ ಏನಿದೆ. Okay sir. ಪೂಜಾ, ಶ್ರದ್ಧಾ. Yes sir. Yes sir. ಸೋಲಾರ್ ಟ್ರ್ಯಾಕಿಂಗ್ ಪ್ಯಾನಲ್ ಅಂದ್ರೆ ಏನಮ್ಮ, ಏನ್ ಮಾಡ್ತೀರಾ? ಸರ್, ಇದು ಸೋಲಾರ್ ಟ್ರ್ಯಾಕಿಂಗ್ ಪ್ಯಾನಲ್ ಇವಾಗ ಜನರಲಿ ಸೋಲಾರ್ ಪ್ಯಾನಲ್ ಇರುತ್ತಲ್ಲ ಸರ್, ಅದು ಸ್ಟ್ರೈಟ್ ಇರುತ್ತೆ. ಸೊ ಜನರಲಿ ಲೈಕ್ ಕಂಪ್ಲೀಟ್ ಸನ್ಲೈಟ್ ಅಬ್ಸರ್ವ್ ಆಗಿರಲ್ಲ ಸರ್ ಅದರಲ್ಲಿ. ಜನರಲಿ ಆಫ್ಟರ್ನೂನ್ ಸನ್ಲೈಟ್ ಮಾತ್ರ ಆಗುತ್ತೆ. ಸೊ ನಾವೇನ್ ಮಾಡ್ತಿದ್ರೆ ಅದು ರೊಟೇಟ್ ಆಗುತ್ತೆ, ಸನ್ಲೈಟ್ ಈ ಕಡೆ ಬೀಳುತ್ತೆ, ಆ ಕಡೆ ರೊಟೇಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಅದ್ರದ್ದು ಎನರ್ಜಿ ನಾವು ಅಬ್ಸರ್ವ್ ಮಾಡ್ಕೋಬಹುದು. ಸೊ ಅದರಿಂದ ನಮಗೆ ಲೈಕ್ ಸೋಲಾರ್ ವಾಟರ್ ಹೀಟರ್ ಅಥವಾ ಎಲೆಕ್ಟ್ರಿಸಿಟಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಆತರ. ಗುಡ್, ಒಳ್ಳೇದು. ಬಟ್ ಇದ್ರಲ್ಲಿ ಐಒಟಿ ಏನಿದೆ ಸರ್? ಅದು ಲೈಕ್ ಇವಾಗ ಸೆನ್ಸಾರ್ಸ್ ಯೂಸ್ ಮಾಡ್ಬಿಟ್ಟು ಅದು ಆಡಿನೋ ಇದು ಸೆನ್ಸ್ ಮಾಡ್ಬೇಕಾಗುತ್ತಲ್ಲ ಸರ್ ಅವಾಗ. ಆಮೇಲೆ ಪ್ಯಾನಲ್ಗೆ ಅದಕ್ಕೆ ನಾವು ಆಡಿನೋ ಇದನ್ನ ಅಟ್ಯಾಚ್ ಮಾಡ್ತೀವಿ ಸರ್, ಅದು ರೀಡ್ ಮಾಡೋದಕ್ಕೆ. ಅದು ಕೋಡಿಂಗ್ ಆರ್ಡಿನೋ ಓಕೆ ಕಣೋ, ಆರ್ಡಿನೋ ಉಪಯೋಗಿಸಿದ್ರೆ M2M ಆಗ್ಬಿಡುತ್ತೆ ಅದು. ನೀವು ಒಂದ್ ಕೆಲಸ ಮಾಡಿ, ಯಾವ ಕಡೆಗೆ ಈಗ ಪ್ರೆಸೆಂಟ್ ಸೋಲಾರ್ ಪ್ಯಾನಲ್ ತಿರುಗಿದೆ ಅಂತ ಯು ಗಿವ್ ಎ ಇಂಟಿಮೇಷನ್ ಟು ದ ಯೂಸರ್. ಓಕೆ ಸರ್, ಅದನ್ನ ಟ್ರೈ ಮಾಡಿ, ಅದನ್ನ ಅಡಾಪ್ಟ್ ಮಾಡಿದ್ರೆ ಐಒಟಿ ಆಗ್ಬಿಡುತ್ತೆ. ಓಕೆ, ಇವಾಗ ಲೈಕ್ ಅಂದ್ರೆ ಇವಾಗ ಸೋಲಾರ್ ನಾವು ಮೆಸೇಜ್ ಕಳಿಸ್ಬೇಕಾ ಓನರ್ಗೆ? ಎಷ್ಟು ಪವರ್ ಇದೆ ಈಗ ಸೋಲಾರ್ ಅಲ್ಲಿ, ಎಷ್ಟು ಪವರ್ ಇದೆ, ಎಷ್ಟು ಇದಾಗ್ತಾ ಇದೆ, ಯಾವ ಕಡೆ ತಿರುಗಿದೆ,
Okay, ಸೊ ಲೈಕ್ ದಟ್ ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಯು? Yes, sir, I'm getting. ನೀವ್ ಹೇಳಿದ್ದು ನಿಜ, ಇದು ನಿಜ. ಯಾಕಂದ್ರೆ ಮಧ್ಯಾಹ್ನದ ಹೊತ್ತು 11 ಗಂಟೆ 11:30 ಮೇಲಿಂದ ಸೋಲಾರ್ದು ಯೂಸ್ ಆಗುತ್ತೆ. Use ಆಗುತ್ತೆ sir. ಮನೆಗಳಿಗೆಲ್ಲ ಇದು ಯೂಸ್ ಆದ್ರೆ ತುಂಬಾ ಒಳ್ಳೇದಾಗತ್ತೆ. ಮೀನ್ಸ್ ಪ್ಯಾನಲ್ ನ ರೊಟೇಟ್ ಮಾಡೋದು. ಬಟ್ Yes, sir. ಅದು ಚಾರ್ಜ್ ಜಾಸ್ತಿ ಅಂತಾರೆ, ಯಾಕಂದ್ರೆ ಹ್ಯೂಜ್ ಪ್ಯಾನಲ್ ಅಲ್ವಾ ಅದು. Yes, ನೀವು sir. ಹೇಗೆ ರೊಟೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಲೈಕ್ ಪ್ರಾಜೆಕ್ಟ್ ಇದ್ರಲ್ಲಿ ಲೈಕ್ ನಾವು ಸ್ಮಾಲ್ ಯೂಸ್ ಮಾಡ್ತಿಲ್ಲ, ಲೈಕ್ ಆ ಲೆಕ್ಕದಲ್ಲಿ ಇದ್ರಲ್ಲಿ ಓಕೆ, ಬಟ್ ನೀವು ಯೂಸ್ ಪ್ರಾಕ್ಟಿಕಲ್ ಯೂಸೇಜ್ಗೆ ಎಷ್ಟು ತೂಕ ಇದೆ ಪ್ಯಾನಲ್, ಆ ತೂಕದ ಪ್ಯಾನಲ್ ನ ನೀವು ಹೇಗೆ ರೊಟೇಟ್ ಮಾಡ್ತೀರಾ, ಅದಕ್ಕೆ ರೊಟೇಟ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಬೇಕಾಗತ್ತೆ, ಅದು ಮೀನ್ಸ್ ವಾಟ್ ಐ ಕ್ಯಾನ್ ಸೇ ವಾಲ್ವ್ ದಟ್ ಕೆಪಾಸಿಟಿ ಇರಬೇಕು, ಅದು ಆರ್ಡಿನೋ ಇಂದ ಹೇಗ್ ರನ್ ಮಾಡ್ತೀರಾ, ಇವೆಲ್ಲ ಪ್ರಾಕ್ಟಿಕಲಿ ಸ್ವಲ್ಪ ಥಿಂಕ್ ಮಾಡಿ. ಲಿಟರೇಚರ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರಾಜೆಕ್ಟ್. ಓಕೆ ಸರ್. ಓಕೆ ಮಾಡಿ, ಒಳ್ಳೇದು, ಚೆನ್ನಾಗಿದೆ. ಓಕೆ ಸರ್. ಸಿನಾಪ್ಸಿಸ್ ಸಬ್ಮಿಟ್ ಮಾಡಿ ನೆಕ್ಸ್ಟ್ ವೀಕ್. ಓಕೆ ಸರ್. ಓಕೆ. ನೆಕ್ಸ್ಟ್ ಪ್ರದೀಪ್, ವರ್ಷ. ಹಾ ಸರ್. ನಿಮ್ದು ಓಕೆ ಗೊತ್ತಾಯ್ತು ನನಗೆ. ಗ್ಯಾಸ್ ಡಿಟೆಕ್ಟ್ ಮಾಡ್ತೀರಾ, ಒಂದ್ ವೇಳೆ ಏನಾದ್ರು ಗ್ಯಾಸ್ ಲೀಕೇಜ್ ಇದ್ರೆ ಯು ಆರ್ ಗೋಯಿಂಗ್ ಟು ಗಿವ್ ಇಂಟಿಮೇಷನ್ ಥ್ರೂ ಮೊಬೈಲ್. ಎಸ್ ಸರ್. ಡನ್. ಸಿನಾಪ್ಸಿಸ್ ಕೊಡಿ. ಓಕೆ. ನೆಕ್ಸ್ಟ್ ಶಶಾಂಕ್. Yes sir, actually we changed the project sir. ಅದು ಸ್ಮಾರ್ಟ್ ಸಾಯಿಲ್ ಡಿಟೆಕ್ಷನ್ ಬದಲು ನಾವು ಫೈರ್ ಅಂಡ್ ಸ್ಮೋಕ್ ಡಿಟೆಕ್ಷನ್ ಸಿಸ್ಟಮ್ ಅನ್ಕೊಂಡಿವಿ ಸರ್. ಸೊ ಇದು ಬೇಸಿಕ್ಲಿ ನಾವು ವೆಹಿಕಲ್ಸ್ ಅಲ್ಲಿ ಉಪಯೋಗಿಸ್ಬೋದು ಸರ್. ಫೈರ್ ಅಂಡ್ ಸ್ಮೋಕ್ ಡಿಟೆಕ್ಷನ್ ಆಯ್ತಲ್ಲ. ಓ, ನೀನ್ ಹೇಳ್ತಾ ಇರೋದು ವೆಹಿಕಲ್ಸ್ ಅಲ್ಲ? ಹಾ ಎಸ್ ಸರ್. ಸೊ ಆಕ್ಚುಲಿ ವೆಹಿಕಲ್ಸ್ ಅಲ್ಲಿ ಏನಾದ್ರು ಫಾರ್ ಇನ್ಸ್ಟೆನ್ಸ್ ಆಕ್ಸಿಡೆಂಟ್ ಆದ್ರೆ ಅದು ಫೈರ್ ಅಥವಾ ಸ್ಮೋಕ್ ಬಂದ್ರೆ 2 ಸೆನ್ಸರ್ಸ್ ಆಡ್ ಮಾಡ್ತೀವಿ. ಸೊ ಫೈರ್ ಅಥವಾ ಸ್ಮೋಕ್ ಬಂದ್ರೆ ಇವನ್ ಸ್ಮಾಲ್ ರೀಡಿಂಗ್ ಸ್ವಲ್ಪ ಪರ್ಸೆಂಟೇಜ್ ಬಂದ್ರೆ ಸೊ ಅದು ಏನ್ ಮಾಡ್ಬೋದು ಸರ್, ನಾವು ಯೂಸಿಂಗ್ GSM ಮಾಡ್ಯೂಲ್ ವಿ ಕ್ಯಾನ್ ಸೆಂಡ್ ಅ ಮೆಸೇಜ್ ಆರ್ ಕಾಲ್ ಟು ದ ಪರ್ಸನ್ ಹೂ ವಿ ಮೆನ್ಷನ್ ಇನ್ ದ ದಿಸ್ ಥಿಂಗ್ ಸರ್. ಸೊ ಕೋಡ್ ಅಲ್ಲಿ ನಾವು ಯಾವ ನಂಬರ್ ಇನ್ನೊಂದ್ಸಲ ಹೇಳು, ಅರ್ಥ ಆಗ್ಲಿಲ್ಲ ಸರ್. ಫಾರ್ ಇನ್ಸ್ಟೆನ್ಸ್ ಇವಾಗ ವೆಹಿಕಲ್ ಒಂದು ಆಲ್ಮೋಸ್ಟ್ ಲೈಕ್ ಓಕೆ ಎಲ್ಲೋ ಗುದ್ಬಿಟ್ಟು ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಸರ್. ಓಕೆ ಸರ್. ಸೊ ಅಲ್ಲಿಂದ ಒಂದು ಅಥವಾ ಸ್ಮೋಕ್ ಅಥವಾ ಫೈರ್ ಏನಾದ್ರು ಸ್ವಲ್ಪ ಡಿಟೆಕ್ಟ್ ಆದ್ರೆ ಸೊ ತಕ್ಷಣ ನಾವು ಯಾರ್ ನಂಬರ್ ಕೊಟ್ಟಿರ್ತೀವಿ ಅವ್ರ ಎನಿ ಪರ್ಸನ್ ನಮ್ಗೆ ಇದು ಅಲರ್ಟ್ ಮಾಡ್ಬೇಕು, ಈ ತರ ಲೈಕ್ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ಒಂದು GSM ಮಾಡ್ಯೂಲ್ ಯೂಸ್ ಮಾಡಿ ವಿ ಕ್ಯಾನ್ ಸೆಂಡ್ ಅ ಮೆಸೇಜ್ ಆರ್ ಅ ಕಾಲ್ ಟು ದಟ್ ಪರ್ಸನ್. ಸೊ ಈ ತರ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಅಂಡ್ ಅದು ಒಂದ್ ಸ್ಮಾಲ್ ಅಪ್ಲಿಕೇಶನ್ ಒಂದ್ ಕೆಲಸ ಮಾಡಿ ಶಶಾಂಕ್, ನೀವ್ ಮಾಡ್ತಿರೋದು ಡೋಂಟ್ ಟೇಕ್ ಇಟ್ ಆನ್ ಗ್ಯಾಸ್ ಅಂಡ್ ಫೈರ್. ನಾನ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ ನೋಡಿ. ಒಂದ್ ಸೆನ್ಸಾರ್ ಹಿಡಿ, ಆ ಸೆನ್ಸಾರ್ ಹೋಗಿ ಆಕ್ಸಿಡೆಂಟ್ ಆದಾಗ ಯು ಟೇಕ್ ಆಸಿಲೋ ಸೆನ್ಸಾರ್ 1 ಅಂಡ್ ದೆನ್ ಯು ಆಲ್ಸೋ ಟೇಕ್ ಅನದರ್ ಸೆನ್ಸಾರ್. ಅದ್ರ ಮೇಲೆ ಪ್ರೆಷರ್ ಇಷ್ಟು ಅಂತ ಇರುತ್ತೆ, ಅಷ್ಟು ಬಿದ್ದಾಗ ಅದು ಪ್ರೆಷರ್ ಡಿಟೆಕ್ಟರ್ ಸೆನ್ಸಾರ್ ಇದೆ, ಅಷ್ಟಕ್ಕಿಂತ ಜಾಸ್ತಿ ಪ್ರೆಷರ್ ಬಿದ್ದಾಗ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಅರ್ಥ. ಅಥವಾ ಕೆಳಗ್ ಬಿದ್ದೋದಾಗ ಆಸಿಲೋ ಸೆನ್ಸಾರ್ ಯಾವಾಗ್ಲೂ ಇಟ್ ಶುಡ್ ಬಿ ದೇರ್ ಇನ್ 90 ಡಿಗ್ರಿ ವೆಹಿಕಲ್. ಇಲ್ಲ ಕೆಳಗ್ ಬಿದ್ದೋದ್ರೆ 0 ಡಿಗ್ರಿ ಆಗುತ್ತೆ, ಇಲ್ಲ 180 ಡಿಗ್ರಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಸಿಲೋ ಡಿಟೆಕ್ಟರ್ ಅಂತ ಇದೆ, ಸೆನ್ಸಾರ್ ಇದೆ. ಸೊ 2 ಸೆನ್ಸಾರ್ ನ ಉಪಯೋಗಿಸಿ ಆಕ್ಸಿಡೆಂಟ್ ಆಗಿದೆ, ಒಂದ್ ವೇಳೆ ಆಗಿದೆ ಅಂತ ಗೊತ್ತಿದ ತಕ್ಷಣ ಯು ಗಿವ್ ಎ ಮೆಸೇಜ್. ಆಟೋಮೆಟಿಕಲಿ ಮೆಸೇಜ್ ಹೋಗ್ಬೇಕು. ಯಾರಿಗ್ ಹೋಗ್ಬೇಕು ಮೆಸೇಜ್ ಅಂದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಹೋಗ್ಬೇಕು ಒಂದು. ದೆನ್ ಅವ್ರ ಫ್ರೆಂಡ್ಸ್ ಒಂದು 5 ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಆ 5 ಮೊಬೈಲ್ ನಂಬರ್ಗೆ ಇಂತಹ ಇನ್ಕ್ಲೂಡಿಂಗ್ ಇಸ್ ಮೊಬೈಲ್ ನಂಬರ್, ಇಂತಹ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಂಥ ಲೊಕೇಶನ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ವೆಹಿಕಲ್ಗೆ ಅಂತ ಮೆಸೇಜ್ ಹೋಗ್ಬೇಕು. ದಿಸ್ ಇಸ್ ದೇರ್ ಆಲ್ರೆಡಿ ಇನ್ ಕಾಸ್ಟ್ಲಿ ಕಾರ್ಸ್, ಯಾವುದು MG, ಆಮೇಲೆ ಇದು ಯಾವ್ದು ಬೆನ್ಸ್, ಆಡಿ, ಇಂಥ ಕಾರ್ಸ್ ಅಲ್ಲೆಲ್ಲ ಇದೆ. ಬಟ್ ಇಟ್ಸ್ ನಾಟ್ ದೇರ್ ಫಾರ್ ಎ ಕಾಮನ್ ಮ್ಯಾನ್. 2 ವೀಲರ್ಸ್ ಗೆ ಎಲ್ಲ ಅದು ಇಲ್ಲ. 2 ವೀಲರ್ಸ್ ಗೆಲ್ಲ ಇದ್ರೆ ಯೂಸ್ ಆಗುತ್ತಲ್ವಾ. ಕಾಮನ್ ಕಾರ್ಸ್ ಗೆ ಎಲ್ಲ ಕಡಿಮೆ ಕಾಸ್ಟ್ ಅಲ್ಲಿ ಯು ಕ್ಯಾನ್ ಪ್ರೂವ್ ದಟ್ ಮಾಡಬಹುದು ಅಂತ ನನ್ನ ಉದ್ದೇಶ. ಈ 2 ಸೆನ್ಸಾರ್ ಉಪಯೋಗಿಸಿದ್ರೆ ಸಾಕು. ಆಸಿಲೋ ಸೆನ್ಸರ್ ಮತ್ತೆ ಆಸಿಲೋ ಸೆನ್ಸರ್, ಇನ್ನೊಂದು ಪ್ರೆಷರ್ ತಡ್ಕೊಳ್ಳೋ ಸೆನ್ಸರ್ ಒಂದಿರುತ್ತೆ. ಇಷ್ಟು ಪ್ರೆಷರ್ ಬಿದ್ರೆ ಪ್ರೆಷರ್ ಸೆನ್ಸರ್ ಅಂತಾನೆ ಕೊಡು, ಪ್ರೆಷರ್ ಡಿಟೆಕ್ಟಿಂಗ್ ಸೆನ್ಸರ್ ಅಂತಾನೆ ಕೊಡು. ಈಗ ಫಾರ್ ಎಕ್ಸಾಂಪಲ್ ಹೋಗಿ ಜೋರಾಗಿ ಹೊಡೆದಾಗ ಏನಕ್ಕಲ್ಲಪ್ಪ ಆ ಪ್ರೆಷರ್ ಎಷ್ಟು ಬರುತ್ತೆ, ಇದು ನೀನ್ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ಲಿಟರೇಚರ್ ಸರ್ವೆ ಮಾಡ್ಬೇಕು. ಆ ಪ್ರೆಷರ್ ಎಷ್ಟು ಬರುತ್ತೆ ಅಂತ ನೀನ್ ತಿಳ್ಕೊಂಡ್ಬಿಟ್ರೆ
ಆ ಪ್ರೆಷರ್ ಎಲ್ಲಿ ಜನರೇಟ್ ಆಗುತ್ತೆ, ಟೂ ವೀಲರ್ ಆದ್ರೆ ಎಲ್ಲಾಗತ್ತೆ, ಕಾರ್ ಆದ್ರೆ ಎಲ್ಲಿ ಜನರೇಟ್ ಆಗುತ್ತೆ ಪ್ರೆಷರ್, ಆ ಪ್ರೆಷರ್ ಪಾಯಿಂಟ್ ಅಲ್ಲಿ ಆ ಸೆನ್ಸಾರ್ ನ ಇಟ್ರೆ ಆಟೋಮೆಟಿಕಲಿ ಇಟ್ ವಿಲ್ ಗಿವ್ಸ್ ಯು ಎ ರೀಡಿಂಗ್. ಅದು ಆಕ್ಚುಲಿ ನಾರ್ಮಲ್ ಆಗಿ ನಾವು ಫ್ರಂಟ್ ಅಲ್ಲೇ ಅಲ್ಲ ಸರ್ ಇಂಪ್ಯಾಕ್ಟ್ ಆಗೋದು, ಫ್ರಂಟ್ ಅಲ್ಲೇ. ಬಟ್ ಯಾವ ಪಾಯಿಂಟ್ ಅಲ್ಲಿ ಪ್ರೆಷರ್ ಬೀಳುತ್ತೆ ಅನ್ನೋದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫ್ರಂಟ್ ವೀಲ್ ಹೋಗಿ ಏನಕ್ಕಾದ್ರೂ ಹಿಂಗ್ ಹೊಡೆದಾಗ ಆ ವೀಲ್ ಶಾಕ್ ಅಬ್ಸರ್ವರ್ ಹತ್ರ ಬರುತ್ತಾ, ಆಮೇಲಿಂದ ಇನ್ನೂ ಸ್ವಲ್ಪ ಹಿಂದಕ್ಕೆ ಏನಾದ್ರೂ ಇಂಟಿಮೇಶನ್ ಬರುತ್ತಾ, ಅದು ಹೋದ್ರೂ ಪರವಾಗಿಲ್ಲ, ಮೀನ್ಸ್ ಆ ಎಕ್ವಿಪ್ಮೆಂಟ್ ಹೋದ್ರೂ ಪರವಾಗಿಲ್ಲ, ಹೋಗೋಕ್ ಮುಂಚೆ ಅದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಆಮೇಲೆ ಹಾಳಾದ್ರೂ ನಡಿಬೇಕು. ಸೊ ಅದಕ್ಕೆ ವಿ ಕ್ಯಾನ್ ಡೂ ದ ಥಿಂಗ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ಎಕ್ಸ್ಪೆರಿಮೆಂಟ್ ಆದ್ರೆ. ನೀನ್ ಇದಕ್ಕೆ ಏನ್ ಹೆಸರು ಕೊಡಬಹುದು ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಟೈಟಲ್, ಒಳ್ಳೆ ಟೈಟಲ್ ಅಂದ್ರೆ ಇದಕ್ಕೆ So you're talking about Suru's project? Hello? Sir, it is Suru's project? Yes, ma'am. Yeah. Suru. ಸರ್ ಆಕ್ಚುಲಿ ನಿನ್ನೆ ಮ್ಯಾಮ್ಗೆ ಹೇಳಿದ್ದೆ ಸರ್ ಇದ್ರ ಬಗ್ಗೆ, ಲೈಕ್ ಆಕ್ಚುಲಿ ಲೈಕ್ ಫೈರ್ ಅಂಡ್ ಸ್ಮೋಕ್ ಡಿಟೆಕ್ಟ್ ಮಾಡೋದು ಒಂದು, ಅಂಡ್ ಅದಕ್ಕೆ ಒಂದು ಸ್ಮಾಲ್ ಫ್ಯಾನ್ ತರ ಅಟ್ಯಾಚ್ ಮಾಡೋದು. ಸೊ ಇನ್ ವೆಹಿಕಲ್ ಸೊ ಜಸ್ಟ್ ಎಕ್ಸ್ಟಿಂಗ್ವಿಶ್ ದ ಫೈರ್ ದ ಸ್ಮೋಕ್ ಅಂತ ಇದು ಅನ್ಕೊಂಡಿದ್ದೆ ಸರ್. ನಾನು ಹೇಳೋದು ಏನ್ ಗೊತ್ತಾ, ಆಕ್ಸಿಡೆಂಟ್ ಆದಾಗ ಫೈರ್ ಅಂಡ್ ಸ್ಮೋಕ್ ಇಟ್ಸ್ ನಾಟ್ ರೆಗ್ಯುಲರ್. ನಾಟ್ ರೆಗ್ಯುಲರ್. ಈಗ ಎಷ್ಟೋ ಕೇಸಸ್ ಹೇಗಿರುತ್ತೆ ಅಂದ್ರೆ ಇನ್ ಆಕ್ಸಿಡೆಂಟ್ಸ್, ಜಸ್ಟ್ ಆಕ್ಸಿಡೆಂಟ್ ವಿಲ್ ಬಿ ದೇರ್ ಅಂಡ್ he will fell down. Once he will fell down, his head will hit to the rock, means assume he is not wearing the helmet. Head ಹೋಗಿ ತಲೆ ರಾಕ್ ಗೆ ಹಿಟ್ ಆದಾಗ ಬ್ಲಡ್ ಲೀಕ್ ಆಗ್ತಾ ಇರುತ್ತೆ. If it's lonely places, until anybody sees or until the people informs the ambulance, so no one will take care of that. So this ನಿನ್ನ ಒಂದು equipment alla, why can't you keep this automated device? I think I did a lot of literature survey on this. When I am doing this accident detection project, I did a lot of literature survey. Around today, 428 patents are there on this. But what I am telling now, that type of a project is not there. So giving an intimation to 5 members of your friends and nearby police station, and otherwise you can add up ambulance also, giving an intimation to the nearby ambulance 108. So that is good, I think. Martiya? Okay, sir. Change madada? Sridevi madam? Yes. Sir. How is my idea? No, this was done. No, we got it done by previous students, intimating to the 5 friends. Completed. Means automated device they have not completed. Okay. No. What they have did, any trespassers will take a photo. If they will send that, then the longitude, latitude based on that location will be taken. Means any trespasser will click the photo in an app. That is purely app oriented. But what now I am telling, using we can make it trigger. This app, this device can be attached to a seat belt, and whenever some accident happens, it can be triggered, and automatically locations can be sent to nearest ambulance service. But that is for car, okay. But two-wheeler? Yeah, we will think of that. Two-wheeler, it can be in a helmet or something. No, pressure. That pressure sensor is there, no? The pressure should be there on that sensor. Then only it will detect a pressure. That's what, sir. Shashank, you do the literature survey. I will also do on this. Definitely, it will become a good project. So, madam, can we give a title like this, lifesaver in accident? Sir, 1 second. Shashank, yesterday you asked me about automatic fire detection, smoke detection, right? Yes, ma'am. I thought it in the home scenario, not an accident one. So you're planning to do it for accident? Yes, ma'am. I was planning for vehicles, ma'am. Because home we already have automatic this thing, no, ma'am, like fire this thing. Smoke detection. Yes, ma'am. So I thought this would be implemented for vehicles. Vehicles, okay. Sir, why I'm saying for two-wheelers we can implant it in a helmet is, other places
cases, the injuries may not be fatal, but when the helmet means when the head encounters an injury, though the helmet is there, that will be a fatal injury. So if we can make the apparatus trigger within the helmet, I think that will work. Madam, usually almost all youths and all know they don't wear helmet. No, that will make them compulsory to wear the helmet also. See, we have seen a latest project that vehicle will not start unless until they wear a helmet, right? So vehicle is now compulsory to ride a two-wheeler. So why don't we plan of putting that in the helmet and for four-wheelers on the seat belt? Because these are the areas where maximum pressure will be exerted in case of fatal accident. Okay, madam. Let Shashank, you think on that, Shashank. So Okay, I will sir. change your project title to a lifesaver in accident. Okay, sir. I'll see about the project. Okay, sir. Lifesaver in Okay, sir. accident. Okay, sir. Accident. No, sir. Let us modify it a little bit. Lifesaver system. Lifesaver will be again pertaining to a person. So we'll give it as lifesaver system for accident alert. Lifesaver system for accidents. Accident alert. For accidents. Or let me think of better one. Meanwhile, you can carry on with the other students. Okay. Accident alert. But we'll change it. We'll think on that. Yes, I'll suggest you before this lab ends. I'll suggest you a good title. Okay, madam. Not an issue. Next, Saket. Saket. Sir, good morning. Sir, I mistyped this meeting ID, Q as G or something. I joined and I sat there for 20 minutes. It's okay, madam. Not an issue. Don't worry about it. No. I thought none of you joined, so you cancelled the lab. No, I have not cancelled that. Okay. It's okay. Saket. Sir, it's my project is about home automation. So Home automation, somebody also given, man. That's why I told you. Who is that? 1 minute. Gunasekar, he changed it now. Loudly. Yeah, Gunasekar and Aditya had the same project. Now they changed it. Yes, sir. Now you are the only fellow who is there in the home automation, right? Yes, sir. Okay, then not a problem. Okay, you should submit the synopsis for that. Okay, sir. Okay, done. Next, smart irrigation. Nidhi. Yes, sir. Good morning, sir. Good morning. Irrigation, still how many are there? Means Nidhi, Murugesha and Vishal. Sir, but the thing is actually we're gonna do an Android application. Class. Hello? Hello, sir, ಕೇಳಿಸ್ತಿದ್ಯಾ? ಹೇಳಮ್ಮ ನಿಧಿ. ಸರ್, ಇದು ಯೂಸರ್ ಎಂಡ್ ಇಂದ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇರುತ್ತೆ ಸರ್. ಅಂಡ್ ಫಾರ್ಮ್ ಲ್ಯಾಂಡ್ ಅಲ್ಲಿ we're gonna equip the Raspberry Pi. Nidhi, you are telling that you are using a Android application, Arduino application ಹೇಳ್ತಾ ಇದೀಯಾ? ಇಲ್ಲಿ Python 3 ಅಂತ ಹಾಕಿದ್ಯಾ? ಏನಂತ? By mistakenly ಆಯ್ತು ಸರ್. I just ಅಲ್ಲ, ಇದು ಕಷ್ಟದ ಪ್ರಾಜೆಕ್ಟ್ ಇರುತ್ತೆ. ಸ್ಮಾರ್ಟ್ ಇರಿಗೇಷನ್ ಇಬ್ರು ಹೆಣ್ಮಕ್ಳಿದ್ದೀರಾ, ನೋಡ್ಕೊಳ್ಳಿ. ಸ್ಫೂರ್ತಿ ಅಂಡ್ ನಿಧಿ, ಕ್ಯಾನ್ ಯು ಡೂ ದಿಸ್? try see what you are giving an explanation. It's not the thing. Murugesha. Nidhi, you're doing it for an agricultural scenario or for domestic one, like housing, gardening system? Like agricultural scenario, ma'am. Purely it is agricultural based. It's very difficult for them, madam. Agriculture scenario. So they can do it for a smaller plot, sir, like a prototype. But 3 members, they have given same project, madam. Murugesh,
And Okay. Vishal. No, we can split it into two different modules, sir. One for checking the soil moisture and the pesticide or fertilizer, soil nutrients, and suggest them the irrigation intervals, means at what intervals irrigation can be done. And based on the nutrients in the soil, they can suggest various types of fertilizers. That is one. Okay, and one more module can be taking climatic conditions into consideration and suggest the irrigation. Murugesh, let them tell about their projects, madam. Murugesh, Yes, sir. Tell about your project. Prashant Reddy or Murugesh, either one. ಸರ್ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡ್ದಂಗೆ ನಮ್ ಪ್ರಾಜೆಕ್ಟ್ ಅಲ್ಲಿ ಅದು ಫಸ್ಟ್ ಡ್ರೈ ಇದು ಕಂಡೀಷನ್ ಚೆಕ್ ಮಾಡುತ್ತೆ ಸರ್, ಅಗ್ರಿಕಲ್ಚರ್ ಲ್ಯಾಂಡ್ ಸಾಯಿಲ್ ಕಂಡೀಷನ್ ಮಾಯಿಶ್ಚರ್. ಅದು ಡ್ರೈ ಕಂಡೀಷನ್ ಇದ್ರೆಗಿನ ಆಟೋಮ್ಯಾಟಿಕಲಿ ಮೋಟರ್ ಆನ್ ಆಗುತ್ತೆ. ಲೈಕ್ ವೆಟ್ ಕಂಡೀಷನ್ ಇದ್ರೆಗಿನ ಇವಾಗ ವಾಟರ್ ಎಲ್ಲ ಕರೆಕ್ಟ್ ಆಗಿ ಪ್ಲಾಂಟ್ಸ್ ಗೆ ಸಪ್ಲೈ ಆಗಿದೆ ಅಂದ್ರೆಗಿನ ಆಟೋಮ್ಯಾಟಿಕಲಿ ಅದು ಆಫ್ ಆಗೋಗುತ್ತೆ. ಆಮೇಲೆ ನಾವು ಮ್ಯಾನ್ಯುಯಲ್ ಕೂಡ ಇದನ್ನ ಆನ್ ಮಾಡ್ಕೊಬಹುದು, ಆಫ್ ಮಾಡ್ಕೊಬಹುದು. ಆಮೇಲೆ GPS ತರ ನಾವು ಇದು ಸಿಮ್ ಕಾರ್ಡ್ ಅದು ಇದಾಕಿ ನಮ್ಗೆ SMS ಅಲರ್ಟ್, ಲೈಕ್ ಮೋಟರ್ ಆನ್ ಅಲ್ಲಿ ಇದೆಯಾ, ಆಫ್ ಅಲ್ಲಿ ಇದೆಯಾ, ಇಲ್ಲ ವೆಟ್ ಕಂಡೀಷನ್, ಡ್ರೈ ಕಂಡೀಷನ್, ಟೆಂಪರೇಚರ್ ಏನಿದೆ ಲ್ಯಾಂಡ್ ಅದೆಲ್ಲ ನಮ್ಗೆ ಇಮೇಲ್ ಮತ್ತೆ SMS ಮುಖಾಂತರ ನಮ್ಗೆ ಇದ್ ಬರುತ್ತೆ ಸರ್, ಮೆಸೇಜ್. ವಿಶಾಲ್. Hello. Yes, sir. Hello. Hello, Vishal. Tell me Sir, about actually our project is based on monitoring and control system of the land, I mean soil moisture sensor. So when we put the probe in the soil, it measures the water content in the soil and it will give the reading to us whether it needs, it also controls the solenoid valve also, sir. What is this solenoid project valve? Sir, it's a valve which opens and closes, like it lets the water in and out, sir. So in the mobile application we can control that solenoid valve. If the soil is dry, we can open the solenoid valve and we can let the water, and we can detect the moisture in the soil and we can turn off the solenoid valve as we want. So, did you know about that solenoid valve means how it will be? It's readily available? Yes, sir, it's readily available, sir. We just have to fix that. So that solenoid valve you are going to adapt it in drip irrigation? Sir, it can be used in conjunction with irrigation, sir. Irrigation is a big project we used to do in agriculture field. For farmers use irrigation system, but what about gardening? Simple household, they have their own gardening in front of their houses. They cannot use irrigation system there. It's a big project. So this is a small project they use like in parks or in Lalbagh or in their own gardens. They can use this soil moisture sensor. And then I can say like this, smart parking using IoT. You limit for park only. Park. So madam, see there, madam. Sir, water dispenser means I felt like automatically if you put your glass, water will be given from the filter. Your name is misleading. You can give another name to this. Not like automatic. No. Madam, what he is telling, it's based soil on the soil moisture level. Uttam is only speaking, right? No, ma'am, it's Vishal J. Uttam I'm is talking about soil moisture sensor monitoring. Oh, okay. Where is your title, sir? Can you show his title? Here. Okay, I got it. Yeah. IoT soil moisture monitoring. The name is not correct. What his intention is measuring the soil moisture level using solenoid valve. Automatically the valve will be opened. Means it will be there in a mobile that this dry state is there, soil, and automatically a line of the valve number 1, valve number 2 will be there. It can be opened through the mobile. So it will be best useful for gardening. Vishal, am I right? Yes, sir. Yes, sir. So why can't we make it? Yes, sir. It is quite good, I feel, because control where exactly watering can be done. Yes, especially in smart cities. When we are talking about a smart cities, when in a literature survey, when for IoT, when I googled,
Barcelona, one of the city where it's a smart city, in that one part is there of smart parking, means parks, smart parks. So what is that smart parks and all? A park will be maintained automatically like this. They will use a soil moisture and Vishal, Yes, sir. you have to add up another one thing, that is sprinklers. Using soil moisture level, you will open a valve. Am I right? Yes, sir. Yes, sir. So same valve will be opened, sprinkler valve will be opened based on the temperature and humidity. That HDT sensor also you have to use. Okay, sir. So, sir, actually we are using both Node MCU and Arduino, so we can add many inputs and sensors to it. So Yeah, that will be good. So I will change your name to Smart Parking. Parking in the sense they will misinterpret as car parking system or something like Smart that. Garden. Madam? Smart gardening system, okay. Sir, 1 second. Vishal, you can also put some timer which can automatically start irrigating. Irrigating in the sense, ma'am, the amount of water we should go into the soil. No, your objective is to check the soil moisture and garden the plant. Water the plants, or at automatic intervals watering the plants. Ma'am, actually, the higher the value it shows on the gauge, the soil has less moisture. So at that point, the solenoid valve will be turned on and the water will be let out. When we see the value of the gauge is decreasing, we'll know that the moisture content is good, so we can turn off the solenoid valve from our mobile itself. Okay, you want to control it from one particular point through mobile, right? Yes, ma'am. Yeah, so then we can do it like this: smart irrigation for public parks. Madam, smart irrigation. Smart gardening using IoT, better. Self means home gardening also they can purchase. Oh, okay. Smart gardening using IoT. IoT. Okay, madam. Okay. Okay, sir. And coming back, okay, Vishal, you submit synopsis next week. Okay, sir. Murugesha, Prashant. Yes, sir. Yes, sir. Yeah, yours, I will make it clear that you will give agricultural solutions using IoT. Let you give a synopsis based on that. So we'll see how you are going to give. You have to take temperature, humidity, and soil dryness, everything into the consideration of a forum. Yes, sir. Okay. Okay, sir. Coming to Nidhi and Spurti, you change the project. Sir, we'll do it, sir. Maat ತೋರಿಸ್ತೀವಿ. ನನ್ನ ಮಾತು ಕೇಳ್ರಮ್ಮ, ನಿಮಗೆ ಕಷ್ಟ ಆಗತ್ತೆ, ಮಾಡ್ತೀರಾ? ಮಾಡ್ತೀರಾ? Yes, sir. No, they're confident to do it, sir. We should encourage them in that case. Okay, smart irrigation, you give a synopsis. Okay, sir. Okay. If at all you can't cover many parameters, at least 2-3 parameters you take and fulfill completely. Yes, ma'am. Definitely will. Definitely, ma'am. Okay, ma'am. I'm not discouraging. See, don't think like that. But ಏನಂದ್ರೆ farming smart irrigation ಕಷ್ಟ ನಿಮ್ಗೆ ಅನ್ಕೊಂಡೆ. Okay, ma'am. But we can definitely give it a try, no, sir. Like just why not? Yeah. ಮಾಡಿ. Synopsis next week submit ಮಾಡಿ. Okay ನಾ? Definitely, sir. Sure, sir. Gautami, Harini. Yes, sir. ಇದು ಸ್ಟ್ರೀಟ್ ಲೈಟ್ನಿಂಗ್ ಮಾನಿಟರಿಂಗ್ ಸಿಸ್ಟಮ್ ಯಾರೋ ಹೇಳಿದ್ರಲ್ಲ, ಅಜಯ್. Yes, sir. Automatic street light. Yes, sir. Same project, sir. What is this? Harini, Gautami, tell me about your project. Sir, in this Sir, we use automatic who has done? 1 second. Automatic street light. Tell me, madam. Automatic street light. Who has done, sir? Ajay, madam. Ajay and Divyesh. Ajay and Divyesh. Okay. One suggestion, Ajay and Divyesh. Yes, ma'am. If at all, see in nowadays in apartments and large communities, a watchman or security have to check what time it gets dark, and he is trying to switch on the lights in each and every common utility.
Okay, so if you can keep a apparatus where it can sense the darkness and automatically switch on the light. Ma'am, we are using LDR sensor to do that, ma'am. Madam, they told same According to thing. the sunlight brightness, the street light will automatically get on and off. Okay, okay. So there is if no this need can of be any applied to even communities also, it will be good. Yes, ma'am. I think they'll be interested to take your product also if you can do this properly. Yes, ma'am. We'll do it, ma'am. Then Gautami, Niveno. Yes, sir. So in this we use IR sensors for vehicle detection on highways, sir. Ala, smart street light monitoring system alwa. Yes, sir. So based on vehicle detection, lights will turn on and off, sir, on highways, and it can be used in parking areas, restaurants, and hotels also, sir. Means anybody comes in, then the light will on, otherwise light will off. Yes, sir. Okay, you give synopsis. Let's see on this. Sima? Gautami, say smart light monitoring means say if any motion is there, automatically it will turn on the light you're telling, right? But if people are moving like pedestrians, if they don't use vehicles, if they're walking, they detect the motion or only vehicle movement you're talking about? Ma'am, this is only for vehicle detection, ma'am, as if now. But it can't be dark the other time, so you can try it in this way. Other times the light will be little of less intensity, and if any movement is detected, then it can increase the brightness of the light like that. Yes, Not ma'am. completely make it dark. Yes, ma'am. Okay. Okay, you give the synopsis, ma, next week. Okay. Right? Murugesh over. Then Preeti. Yes, sir. What is this control appliances using sensors? So it's like when room temperature increases, automatically fan should switch on. And when it is normal temperature, it should switch off, like turn off. And the user, What is the IoT on this? like it can store the information about room temperature. See, IoT andaga, what it should be there, you have to use the internet through, and you have to communicate either machine to machine or machine to man or man to man, like that. Anytime. You have to use the internet. Through that, machine to machine, you communicate a far distance like that. So in your project, fan will be there only, control system temperature will be there only, automatically it will do. Either you are giving a control to any other person who is far away. Preeti? And you are same like a home automation, almost all. Yes, sir. Beda. Change money project. Try ಮಾಡ್ತೀರಾ ಬೇರೆದಕ್ಕೆ? So we'll get back to you, sir. Yeah, tomorrow only. Sir, can I suggest one application to this? Yes, madam. Marknath sir, you just tell me whether it is feasible to do or not, because I haven't reviewed so much on this IoT. These days, because of COVID, they are switching off all the lifts, to avoid the touch points. So if you can operate a lift button through your mobile without touching the numbers on the screen on the lift, it will be useful for us to use the lift without touching the buttons, right, Preeti? Yes, but hello. Is it okay, sir? Is it easy to do? Yeah, that I am telling you. If outside the persons will come, so how their mobile will be connected to lift? So they need to talk to lift people for the configuration behind, and they can configure every mobile phone's keypad to work with the lift buttons. No, madam, any person will come just for 5 minutes or 10 minutes. And he use a lift.
So how he can operate? No, what I'm telling is through app, through any mobile, you should be able to control the lift buttons. That literature survey. Is it possible with IoT? Yeah, possible. It's not like that. Either we can use Bluetooth or IR, infrared. So we can do it. That's not Actually, it will be very useful at this point of time if they can do that. Yeah. What, Preeti, can you do this? Hello? Sir? Preeti? Hello? Yeah. You take 1 day and tomorrow you take. Okay? Okay, sir. Okay. Chetana? Ani? Mute ಮಾಡಿ ಮಿಗ್ದವರು. Yes, sir. Like in this application. ಅನಿನಾ? Yes, sir. Yes, sir. ಚೇತನಾನ ಯಾರು? ಇಬ್ರಲ್ಲಿ ಯಾರು? Yes, sir. ಮಾತಾಡ್ತಿರೋದು ಯಾರಪ್ಪ? Who is speaking? Yes, sir. This is Chetna, sir. Yeah. Chetana. What is Bluetooth? Chetana. Yeah. What is Bluetooth control rover? So like in this application, like we'll be developing a rover. Rover in the sense like we'll be building up a car, which will be connected to Bluetooth, sir. So like for the movement of that car, we'll be having a software. Like we'll be developing an app. So through that app, we'll be able to like move the cars, sir. Like using the Bluetooth technology, we'll be able to do this. That Bluetooth way, technology, if you are using, means maximum around I can say some 50 meters maximum. Zigbee, if you use only maximum 50 meters, that means a person must be there nearby 50 meters to move the car. Am I right? yes, sir. Yes. Why can't you do that? Why can't you do that using internet? Can you do using internet? Okay, sir. For example, mobile app will be there with me here, and my car is somewhere there around kilometers. Seeing a car picture and all, can I operate my car? Correct, Alama? Yes, sir. Correct, sir. We'll look into it, sir. Yeah, look into that. And then tomorrow you have to finalize. Okay, sir. Right. Ashwini? Yes, sir. ಇದು ನೀವು ಅದೇ ಕೊಟ್ಟಿದ್ದೀರಲ್ಲಮ್ಮ, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಸಿಸ್ಟಮ್ ಚೇಂಜ್ ಮಾಡಿ. Sir, excuse me, sir. Chetna and Umehani, you can think of the technology used in drones. Through remote, we'll be controlling it for more, what we say, distance, no, rather than Bluetooth. Whether that can be used here, you can check once. Okay, ma'am. We'll see. They can use it, sir, instead of Bluetooth. Any drone control mechanism, how we control it with the. Madam, LoRa they can use. Long range antennas they can use. LoRa, LoRa. They can use that antennas. They can use even internet also. Through internet they can operate. Using actuators they can operate a car and all. So let them think, madam. Okay? Okay. Ashwini, Sinchana. ಸರ್ ನಾವು ಪ್ರಾಜೆಕ್ಟ್ ಚೇಂಜ್ ಮಾಡ್ತೀವಿ ಸರ್. ಮಾಡ್ತೀರಾ? ನಾಳೆ ಹೇಳ್ತೀರಾ, ಇವಾಗ್ಲೇ ಹೇಳ್ತೀರಾ? ನಾಳೆ ಹೇಳ್ತೀವಿ ಸರ್. ಸರಿ ಕಣಮ್ಮ. Next. Sir, me and Tanuj will also tell our new topic by today evening or tomorrow. Tanuja, wait. What is your project? Yeah, I told no weather forecast. You have to tell. So next. By today. Today evening. Okay, not an issue. Vidya Rani. Sir, yes, sir. Sir, ನಮ್ಮ ಟಾಪಿಕ್ ಸರ್, ಈಗ ಯೂಶಲಿ ವಾಟರ್ ಲೀಕ್ ಆಗ್ತಿರುತ್ತಲ್ವಾ ಸರ್, ಒಂದ್ ಸೆಕೆಂಡ್ ಒಂದೊಂದ್ ಡ್ರಾಪ್ ಲೀಕ್ ಆಗ್ತಿದ್ರೇನು 5 hours ಅಲ್ಲಿ ನಮ್ಗೆ 2 days ಬೇಕಾದಷ್ಟು ವಾಟರ್ ವೇಸ್ಟ್ ಆಗ್ತಿರುತ್ತೆ ಸರ್. ಸೊ ಇಂತ ವೇಸ್ಟ್ ನೆಲ್ಲ ಕಡಿಮೆ ಮಾಡಕ್ಕೆ ಅಂಡ್ ನಮ್ ಟ್ಯಾಪ್ ಮಾಡಿದ್ರೆ ನಮ್ಗೆ so that everyone won't touch the taps. Healthier lifestyle irutte. So
ಇಲ್ಲಿ ನಾವು ಆಟೋಮೆಟಿಕ್ ವಾಟರ್ ಡಿಸ್ಪೆನ್ಸರ್ ಅಲ್ಲಿ ಅಲ್ಟ್ರಾಸೋನಿಕ್ ಸೆನ್ಸರ್ ಯೂಸ್ ಮಾಡ್ತೀವಿ ಸರ್. ಇಫ್ ಎನಿ ಆಬ್ಜೆಕ್ಟ್ ಸಚ್ ಆಸ್ ಗ್ಲಾಸ್ ಇಸ್ ಪ್ಲೇಸ್ಡ್ ಬಿಫೋರ್ ದಿ ಡಿಸ್ಪೆನ್ಸರ್, ಆ ಸಾಲ್ನೈಟ್ ವ್ಯಾಲ್ವ್ ಇದೆಯಲ್ವಾ ಸರ್, ಅದು ಕಂಟ್ರೋಲ್ ಆಫ್ ವಾಟರ್ ನ ಮಾಡುತ್ತೆ ಸರ್. ಇವಾಗ ಗ್ಲಾಸ್ ಏನಾದ್ರು ಇಕ್ಕಿದ್ರೆ ಡಿಸ್ಪೆನ್ಸರ್ ಮುಂದೆ ಗೊತ್ತಾಯ್ತು. ಟಚ್ ಮಾಡ್ದಿರಾ ನೀವು ಗ್ಲಾಸ್ ಇಟ್ರೆ ನೀರ್ ತುಂಬುತ್ತೆ, ತುಂಬಿದಾದ್ಮೇಲೆ ಅದಷ್ಟಕ್ಕದೇ ನಿಂತೋಗುತ್ತೆ. ಎಸ್ ಸರ್, ಆತರ. IoT ಏನಿದೆ ಸರ್ IoT ಕಾನ್ಸೆಪ್ಟ್ ಏನಿದೆ? ಅದೇ ಸರ್, ಇವಾಗ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗಿ ಟ್ಯಾಪ್ ಏನಾದ್ರು ವಾಟರ್ ಲೀಕ್ ಆಗ್ತಿದ್ರೆ, ಇಂಥ ಸಿಚುವೇಶನ್ ಇಲ್ದಿರ ಬೇರೆ ಸಿಚುವೇಶನ್ ಬರುತ್ತಲ್ವಾ ಸರ್, ಇವಾಗ ನಮ್ಗ್ ಗೊತ್ತಿಲ್ದಿರ ಟ್ಯಾಪ್ ಲೀಕ್ ಆಗ್ತಿದ್ರೆ ಇಟ್ ವಿಲ್ ಇಂಟಿಮೇಟ್ ಯೂಸರ್ ಸರ್ ಈ ತರ ವಾಟರ್ ಲೀಕ್ ಆಗ್ತಿದೆ ಅಂತ. ಆತರ ಮಾಡ್ಬೋದು ಸರ್. ಸರಿ, ಒಂದ್ ಕೆಲಸ ಮಾಡಿ, ಸಿನಾಪ್ಸಿಸ್ ಕೊಡಿ ನೋಡೋಣ. ನೀವು ವಾಟರ್ ಲೀಕೇಜ್ ಬಗ್ಗೆನೂ ಹೇಳ್ತಾ ಇದ್ದೀರಾ ಇಲ್ಲಿ, ಕರೆಕ್ಟ್ ಅಲ್ವಾ? ವಾಟರ್ ಲೀಕೇಜ್ ಆದಾಗ ಯು ಆರ್ ಗೋಯಿಂಗ್ ಟು ಗಿವ್ ಎ ಇಂಟಿಮೇಷನ್ ಟು ದಿ ಯೂಸರ್. ಎಸ್ ಸರ್. Okay, give synopsis, we'll see. Sadhana, next. Sadhana, yours project is good. Ille explanation ಕೊಟ್ಬಿಟ್ಟಿದ್ದೀರಾ. We present a design and develop of a low cost system for real time monitoring of the water quality management in IoT. The system consists of several sensors that are used to measuring the physical and chemical parameters in the water. Good. You submit the synopsis, ma. We'll check it out. Huh? Kavya is there, I think, sir, on the line. Kavya? Anybody? Sadhana, Kavya? Sadhana has network problem. She doesn't join for the classes. Okay. Kavya? 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 Kavya, you're there. She is also not there, but topic is good. Let them give a synopsis. We'll see. Then Sai Siddharth, David. Sir, Ashish. 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 Sir. You give a synopsis. Smart parking system, you give a synopsis. Not an issue. No one has given that. You submit a synopsis. Later on, we'll see. Hello. Okay, thank you, sir. Okay. Pradhiba. What is a smart medicine pill reminder? What is this? So its main aim is to remain medicine just like an alarm, sir. How? How you will remind? Setting time, sir. Where? In a box? Where will do this? This can be purely done only by application. No need of IoT in this, I think. Yeah, that I am telling. IoT is not there here. Pratibha. Yes, sir. Where is IoT here? Where is IoT? No, ma, you have to change this. Huh? Where is Gaurish? He's not there. He's not there. Ilva Gaurish. He's not joining. No, first ಅವನ್ನ ಕನ್ಸಲ್ಟ್ ಮಾಡಿ ಹೇಳ್ರಮ್ಮ. ಓಕೆ 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 ನೆಕ್ಸ್ಟ್ ಪರೇಶ್ ಸರ್. ಹೋಮ್ ಸೆಕ್ಯೂರಿಟಿ ಸಿಸ್ಟಮ್. ಪರೇಶ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಲಾಟ್ ಫ್ರಮ್ ಯು ಅಂಡ್ ಇಟ್ ಶುಡ್ ಬಿ ವೆರಿ ಇನೋವೇಟಿವ್. ಪರೇಶ್ ಹೇಳಿ ಸರ್. I am expecting lot from you and it should be very innovative and you have to use fully IoT concepts in that, right? Okay, sir. You go ahead, not an Yes, issue, and submit the synopsis. Okay, sir. Next, Nazma. Rajesh. Yes, sir. Rajesh is there? Yes, sir, he is there. Smart dustbin. Rajesh. Yes, sir. What you are doing? Good morning, sir. So actually, we are using Arduino over here,
Basically, our concept is like nowadays we are avoiding physical contact to everything. So like we are having a PIR sensor over here. When a human it detects a human and open the lid automatically. Along with that, we are using a ultrasonic sensor which will detect the level of garbage in that. So automatically it will send an alert to the user who is using it through like a text alert or a call. We are using GSM module for that, and also it have a indicator which like from outside only we can see how much level it is already filled or is it full already. For now, this is the concept, sir. Okay. So you are doing an app where in the app you are intimating that particular location not in is full or what? So for now, we are not using any like GPS system. This is only alert system. Hello. Hello. Yeah, tell me now. Yes, sir. We are not using the GPS system right now, so we can add it in our future enhancements, sir. Rajesh, this smart dustbin is for public use or home use? Ma'am, we can use it either way. Like in home also we can use, or for like that you're using in streets, we can also use over there, so that the municipal corporation will get the alert and they can pick it up. How they will get the alert? No, for that GPS is required, right? GPS is required there. Otherwise, you have to use the mobile tracker, GSM. Okay, so we'll add GPS as well, sir. Like You so have to that add. it You can have be to used. add. Otherwise, Okay. see, you have to add and you have to locate the dustbins where it is, and you have to give a marks for that. Red color, green color means empty, yellow color means almost all filling up. Like that, you have Yes, to sir. give Yes, sir. a Yes, mark. sir. Hmm? Yes, sir. Okay. Yes, sir. Yes, sir. Sure. Okay. You have to add up. It's not in future enhancement. You have to do that, Rajesh. Okay, sir. Okay. Bharatnath, sir? Only Pratibha's project is not decided, all others are decided? Pratibha's project not decided, and Antima and Tanuj project weather forecast not decided. Sir, one project suggestion, this will be very easy to implement, and you tell me again how is it feasible. Okay, so we can take a ultraviolet sanitizer like Kavita ma'am did, but we'll do it with IoT so that when an object is placed, it will automatically switch on the UV light and sanitize that. And once we remove the object, once sanitization is done, it should automatically switch off. But here IoT, what is IoT concept? It will sense the placement of the object and then sanitizes it. Until then, the light will not be on, it will be off. We can do, not an issue. Can anybody take up that one? Only sense the object placement and switch on the UV light, and after some time duration, say 2 to 3 minutes, if the object size is big, it can just adjust the light to span for the entire object, or if it is small, adjust the lighting in that way, something like that. This is preliminary idea, you can think more on that. Yeah. Anybody is ready to take up that one? Automatic UV sanitizer. Let them think one day, madam, at least. Yes, sir. Yes. This is one suggestion. If anybody is ready to take up, okay. We'll give a lot of suggestions if you call us also, not an issue, or you can mail us also. But within tomorrow, your project name should be finalized. So almost all everyone project has been finalized. Only I told to change Pratibha and what else? Others I told control applications. Who is this? Preeti I told to change. And then Gautami, okay, somewhat it's coming smart street light monitoring system in highways, we have told. Okay, increase of brightness you have to keep in your mind. That is important.
And And Shashank, I hey, think your title is matching. You can leave it like that. yeah, it's good, madam. Then Madhu Shri Apurva, face recognition door lock system. You have to change that. And then, yeah, then Tanuj and Antima. So you people should, within tomorrow evening, you should finalize and you should tell. And everyone, next Tuesday, you have to submit the synopsis. What is the synopsis format? Note it down. I am going to tell synopsis format. The first thing will be the abstract with keywords. The second one will be the introduction. And then what are the hardware and software requirements you have used? And then conclusion. And conclude that. That's it. So these things must be there in a synopsis. Madam, it's okay? Madam? Sudhir, madam? Yes, sir. Is it okay, right? No? Abstract with keywords, introduction, hardware and software requirements, and then conclusion. So this is the synopsis you have to submit with Sir, if they add objectives, it will be good, I think, because they'll have a clear idea about what they have to meet by the end of the project. So after abstract, they have to put objectives, madam? After introduction, sir. After introduction, you have to Introduction should be like problem statement. Yes. What exactly you're trying to deal with and what objectives you want to meet, and then other content. Yeah, objectives and then conclusion. Okay? Clear? Sir, I have one doubt, sir. Sir, ನಮ್ದು ಟೈಟಲ್ ಅದೇ ಇರೋದಾ ಸರ್ ನಮ್ದು? ಅದೇ ಇರಲಿ ಚೆನ್ನಾಗಿದೆ. Shashank. Okay, sir. Okay. Right? If you can suggest better one, you can always do that. Suggest ಮಾಡು. Ma'am, I thought of accident alert system, ma'am. Actually, we have that project. Last time we have given the same. Common name. That's a common name. Common name, no? That is why we tried to change. Still, I will also think, don't worry, synopsis ಕೊಟ್ಟು ಎಲ್ಲ ಆಗಿ ಕೊನೆ shape ಬಂದಾಗ ನೋಡೋಣ. Everyone, I am telling you, be serious on this project. It's very good projects, but don't do half and half. Please, try to complete the project. If you go for a Google, YouTube and all, many videos will be there and projects will be there. Try to change some feature, that's good. But you have to complete the full project. I am telling you. At least 3 good features have to be incorporated into your projects. Correct. Okay, everyone. So tomorrow, this what I told changes, you should give a titles, and coming next week, compulsorily everyone should submit the synopsis. So tomorrow I will finalize the titles and I will submit to the HOD madam. So tomorrow within afternoon, you have to give everyone. Okay, thank you very much. Any doubts is there? Now you can ask me. Any doubts is there? Any doubt is there, students? No, sir. Okay, ma. Okay, then we'll complete now our lab session. So lot of instructions we have given. Do it. It will add on to your career resume. This is very important nowadays. And if possible, if you do papers as suggested by madam, still it's on a very good add-on to your papers, and it's a worth whenever you carry your resume to any companies. So think on that way, not only exam. Sir, it's me Nazma. Can we do that smart dustbin only for home purpose and for company purpose? Because we want to test here, then we can do for public service. Is that okay? What is the IoT concepts there, Nazma? Sir, we are using GSM model where user can get alert that your dustbin is full, and it will also say that your dustbin is empty. And we have signals also there, the dustbin is empty and the dustbin is full, half full. So you will do for only home? For home and for companies also, sir. Here the companies also, the security will not keep on checking the dustbins, right? If they put the waste, we can use, because in public we have to use GSP,
We'll do, but we want to test for this home purpose and for small companies purpose first before we Okay, go good to enough. Good enough. For company purpose, you highlight not house. You highlight Okay. a company purpose, a smart dustbin for a companies. You give like that, and intimation to the supervisor should be given that dustbin is going to be filled when it comes to the threshold. Yes, sir. Hey, anyhow, in companies there will be a security person or the manager, whoever it will be. Yeah, Yes, yeah. sir. Got it. Got it. Okay, ma. Thank you. Done. Done. So one small doubt, sir, project ನಂದು. ಹೇಳಪ್ಪ. ಸುರೇಶ್ ಶಶಾಂಕ್ ಸರ್. ಸರ್ ಇದು ಆಕ್ಚುಲಿ 2 ಸೆನ್ಸರ್ಸ್ ಹಾಕಲ್ಲ ಸರ್, ಒಂದು ಪ್ರೆಷರ್ ಸೆನ್ಸರ್ ಮತ್ತೆ ಆಕ್ಸೆಲೆರೋಮೀಟರ್. ಸಾಕು. ನಾನು ಹೇಳ್ತೀನಿ, ನಾನು ಸ್ವಲ್ಪ ಡಿಗ್ ಮಾಡ್ತೀನಿ ಅದು. Okay, sir. ನಿನ್ ಜೊತೆಗೆ ಇರ್ತೀನಿ ನಾನು. Will do. Okay, sir. Okay, sir. I'll try, sir. Yes, sir. Done. Okay, now. So we'll wind up here. Thank you very much.